ಎನ್ ಸಿ ಆರ್ ಟಿ 10th ಸ್ಟ್ಯಾಂಡರ್ಡ್ ಸೈನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಕೆಮಿಸ್ಟ್ರಿ ಪಾರ್ಟನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಕೆಮಿಸ್ಟ್ರಿ ಸಿಗುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬಯಾಲಜಿ ಹಾಗೆ ಫಿಸಿಕ್ಸ್. ಯಾರಿಗೆ ಯಾವ್ದು ಡೌಟ್ ಇದೆ ಅವ್ರು ನೋಡ್ಕೋಬಹುದು. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರಬಹುದು 10th ಸ್ಟ್ಯಾಂಡರ್ಡ್ನ ಬುಕ್ನಲ್ಲಿ ಅಥವಾ ಸಿಲೆಬಸ್ನಲ್ಲಿ ನೀವೇನಾದ್ರು ತಗೊಳ್ಳಿ, ಹೆಚ್ಚು ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಮಿಸ್ ಮಾಡದೆ ಈ ವಿಡಿಯೋನ ನೀವು ಯೂಸ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಚಾಪ್ಟರ್ ನೀವು ನೋಡ್ತಾ ಇದ್ದೀರಾ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ ಹೇಳಿದೆ. ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ ನೀವೇನೇನು ತಿಳ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಚಾಪ್ಟರ್ ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಕೆಮಿಕಲ್ ಚೇಂಜ್ ಆ್ಯಂಡ್ ಫಿಸಿಕಲ್ ಚೇಂಜ್ ಬಗ್ಗೆ ಗೊತ್ತಿರಲಿ. ಆಲ್ರೆಡಿ ತಿಳಿಸಿದ್ದೀನಿ. ಮುಂದಕ್ಕೆ ನಾನು ಹೋಗ್ತಾ ಇದ್ದೀನಿ. ಒಂದು ಆ್ಯಕ್ಟಿವಿಟಿ ಇದೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮೆಗ್ನೀಷಿಯಮ್ ರಿಬ್ಬನ್ದು ಒಂದು ಆ್ಯಕ್ಟಿವಿಟಿ ಇದೆ. ಏನು ಹೇಳ್ತಾರಪ್ಪ ಇದರಲ್ಲಿ ಅಂತಂದರೆ, ನಾವು ಮೆಗ್ನೀಷಿಯಮ್ ರಿಬ್ಬನನ್ನು ಈಗ ಒಂದು ವೈಟ್ ಫ್ಲೇಮಲ್ಲಿ ನಾವು ಸುಟ್ಟಾಗ ಅದರಲ್ಲಿ ವೈಟ್ ಕಲರ್ ಕಾಣಿಸುತ್ತೆ. ಹಾಗೆ ಅದು ವೈಟ್ ಕಲರ್ ಪೌಡ್ರಾಗಿ ಫಾರ್ಮೇಷನ್ ಆಗುತ್ತೆ. ಈ ಪೌಡರನ್ನು ನಾವೇನಂತ ಕರಿತೀವಿ, ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಮೆಗ್ನೀಷಿಯಮ್ನ ಒಂದು ಗುಣ ಏನಪ್ಪ ಅಂತ ಅಂದರೆ, ಅದು ಇಟ್ ಈಸ್ ಈಸಿಲಿ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಮ್ ಆಕ್ಸೈಡ್. ಗೊತ್ತಾಯ್ತಾ? ಹಾಗಾಗಿ ನಮಗೆಲ್ಲೇ ಒಂದು ಕಡೆ ಮೆಗ್ನೀಷಿಯಮನ್ನು ಯೂಸ್ ಮಾಡಿಕೊಂಡು ರಿಯಾಕ್ಷನ್ ಮಾಡಬೇಕು ಅಂದಾಗ ಫಸ್ಟ್ ಈ ಒಂದು ಪ್ರೊಸೆಸ್ನ ಮಾಡಿಬಿಟ್ರೆ ನಾವು ಮುಂದಕ್ಕೆ ಹೋಗಬೇಕಾಗ್ತದೆ. ಓಕೆ, ಇದೊಂದು ಗೊತ್ತಿರಲಿ. ಒಂದು ಟ್ವಿಸ್ಟ್ ರೀತಿಲಿ ಕ್ವಶನ್ಸ್ಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ, ಹಾಗಾಗಿ ನಾನು ಹೇಳಿದೆ. ಹಾಗೆ ನಾನು ನೆಕ್ಸ್ಟು ಕೆಮಿಕಲ್ ಇಕ್ವೇಷನ್ಸ್ಗಳದ್ದು, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ನ ಹೇಗೆ ಬರೆಯೋದು ಅದನ್ನೆಲ್ಲ ಇಲ್ಲಿ ನಾನು ತಿಳ್ಸೋಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಕರೆಕ್ಟ್ ಟೈಮ್ ಟು ಟಾಕ್ ಅಬೌಟ್ ದಿಸ್. ನಾವೀಗ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಗೆ ಹೋಗೋಣ, ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಒನ್ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ಅಂತ ಅಂದರೆ 2-3 ಸೇರ್ಕೊಂಡ್ಬಿಟ್ಟು ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ. ಇಷ್ಟ ನೆನಪು ಇಟ್ಕೊಂಡ್ರೆ ಆಯಿತು, ಕಂಪೇರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಕಾಂಬಿನೇಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂತ ಅಂದರೆ, ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀವಿ ನೋಡಿ, ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕ್ವಿಕ್ ಲೈಮ್. ಹಾಗಿದ್ರೆ ಇನ್ನೂ ಸಹಿತ ಡಿಫ್ರೆಂಟ್ಸ್ ಇದ್ದಾವೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್, ಅಂದರೆ ಸುಣ್ಣದ ತಿಳಿ ಅಂತ ಹೇಳಿ ಕರಿತೀವಲ್ಲ ಅದು. ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3. ಇದೆಲ್ಲದಕ್ಕೂ ಸಹಿತ ಗೊತ್ತಿರಲಿ, ಕನ್ಫ್ಯೂಷನ್ ಆಗ್ತದೆ ಸಮ್ಟೈಮ್ಸ್, ಹಾಗಾಗಿ ನಾನು ಮೆನ್ಷನ್ ಮಾಡಿದೆ. ಕ್ಯಾಲ್ಶಿಯಂ ಆಕ್ಸೈಡ್ ಏನಾಗ್ತದೆ, ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ನಮಗಿಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಕೊಡುತ್ತೆ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಸ್ಲೇಕ್ಡ್ ಲೈಮ್. ಮರಿಬೇಡಿ, ವರ್ಡ್ಸ್ಗಳ ಯೂಸೇಜನ್ನ ಮರಿಬೇಡಿ. ಜೊತೆಗೆ ಇಲ್ಲಿ ನೋಡ್ತಾ ಇದ್ರೆ ಒಂದು ಹೀಟ್ ರಿಲೀಸ್ ಆಗ್ತಾ ಇದೆ, ಅಂದರೆ ಎನರ್ಜಿ ಏನಾಗುತ್ತೆ ಇಲ್ಲಿ ರಿಲೀಸ್ ಆಗ್ತದೆ. ಕಾಂಬಿನೇಷನ್ ರಿಯಾಕ್ಷನಲ್ಲಿ 2 or more ರಿಯಾಕ್ಟೆಂಟ್ಸ್ಗಳು ಸೇರಿಕೊಂಡು ನಮಗಿಲ್ಲಿ ಏನಾಗ್ತದೆ, ಒಂದು ಪ್ರಾಡಕ್ಟ್ ಸಿಗ್ತದೆ, ಅದ್ರ ಜೊತೆಗೆ ಹೀಟ್ ಎನರ್ಜಿ ಲಿಬರೇಟ್ ಆಗ್ತಿದೆ. ಹಾಗಾಗಿ ಈ ಒಂದು ರಿಯಾಕ್ಷನ್ಸ್ಗಳನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಸರಿನಾ? ಈಗ ನಾವು ಯಾವುದೇ ಒಂದು ಪ್ರೋಸೆಸ್ನಲ್ಲಿ ಇವಾಗ ಒಂದು ಎನರ್ಜಿ ರಿಲೀಸ್ ಆಗ್ತಿದೆ, ಇಟ್ ಮೀನ್ಸ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಹೀಟ್, ವಾಟ್ ಎವರ್ ಇಟ್ ಈಸ್. ಈಗ ನಾವು ರೆಸ್ಪಿರೇಷನ್ನ ತೊಗೊಳ್ಬೋದು. ರೆಸ್ಪಿರೇಷನಲ್ಲಿ ಹೇಳಿದ್ದೆ ನಾನು, ಎನರ್ಜಿ ರಿಲೀಸ್ ಆಗ್ತಿದೆ, 38 ATPs ರಿಲೀಸ್ ಆಗ್ತದೆ ಅಂತ ಹೇಳಿದೆ. ದಟ್ ಈಸ್ ಆಲ್ಸೋ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತದೆ, ಹೌದಲ್ವಾ? ನೀವು ಥಿಂಕ್ ಮಾಡಿ. ಹಾಗೆ ನಾವು ಫೋಟೋಸಿಂಥಸಿಸ್ ಪ್ರೋಸೆಸ್ನ ನೋಡಬಹುದು, ಆದರೆ ಅದರಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಸಿಗುತ್ತೆ. ಉಲ್ಟಾ ರೆಸ್ಪಿರೇಷನಲ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತಲ್ವಾ? ಅದೇ ರೀತಿಯಾಗಿ ನೀವು ಥಿಂಕ್ ಮಾಡಬಹುದು. ಸರಿಯಾಗಿದೆ ನಿಮ್ಮ ಥಿಂಕಿಂಗು. ಈಗ ನಾವು ಸೆಕೆಂಡ್ ಟೈಪಲ್ಲಿ ನೋಡ್ತಾ ಹೋಗೋಣ. ಜಸ್ಟ್ ಈ ಟೈಪಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ಕಾಂಬಿನೇಷನ್ ರಿಯಾಕ್ಷನ್ ಅಂತ ಅಂದರೆ 2 or more ಪ್ರಾಡಕ್ಟ್ಸ್ಗಳು ಸೇರಿಕೊಂಡು ಅಲ್ಲಿ ಒಂದು ರಿಯಾಕ್ಟೆಂಟ್ ಸಿಗುತ್ತೆ, ಜೊತೆಗೆ ಎನರ್ಜಿ ರಿಲೀಸ್ ಆಗುತ್ತೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಒನ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಹೀಗಂದರೆ ಏನಪ್ಪ ಅಂತ ಅಂದರೆ, ನೀವೇನು ಇಷ್ಟೊತ್ತು ನೋಡಿದ್ರಲ್ಲ, 2-3 ರಿಯಾಕ್ಟೆಂಟ್ಸ್ಗಳು ಸೇರ್ಕೊಂಡ್ಬಿಟ್ಟು ಅಲ್ಲಿ ನಮಗೊಂದು ಪ್ರಾಡಕ್ಟ್ ಸಿಗ್ತಾ ಇದೆ, ಅದ್ರ ಜೊತೆಗೆ ಎನರ್ಜಿ ರಿಲೀಸ್ ಆಗ್ತಿದೆ ಅಂತ ಹೇಳಿ ನೋಡಿದ್ವಲ್ಲ, ಇಲ್ಲಿ ಸ್ವಲ್ಪ ಉಲ್ಟಾ ಆಗುತ್ತೆ. ನೋಡ್ಬೋದು ನೀವು, ಇಲ್ಲಿ ಒಂದು ರಿಯಾಕ್ಟೆಂಟ್ ಇದ್ದಿದ್ದೇನಾಗ್ತದೆ, ಒಂದು ರಿಯಾಕ್ಟೆಂಟ್ ಇದ್ದಿದ್ದು ನಂಬರ್ ಆಫ್ ಪ್ರಾಡಕ್ಟ್ಸ್ 1 + 2 + 3 ಈ ಥರ ಪ್ರಾಡಕ್ಟ್ಸ್ಗಳು ರಿಲೀಸ್ ಆಗುತ್ತೆ. ಜೊತೆಗೆ ನಾವಿಲ್ಲೇನು ಮಾಡ್ತೀವಿ, ಎನರ್ಜಿನ ಸಪ್ಲೈ ಮಾಡ್ತೀವಿ. ಇಟ್ ಮೇ ಬಿ ಹೀಟ್. ನಿಮಗೆ ಎಕ್ಸಾಂಪಲ್ಸ್ ಕೊಡ್ತೀನಿ, ಲೈಟು, ಇದೆಲ್ಲದನ್ನು ನಾವು ನೋಡಬಹುದು. ಲೈಟು, ಹೀಟು, ಈ ಥರದ್ದು ನಾವು ಎನರ್ಜಿನ ಸಪ್ಲೈ ಮಾಡ್ತೀವಿ. ಆಗೇನಾಗುತ್ತೆ, 2 or more ಪ್ರಾಡಕ್ಟ್ಸ್ಗಳು ರಿಲೀಸ್ ಆಗುತ್ತೆ. ಹಾಗಿದ್ರೆ ನಾವು ಹೇಳ್ಬಹುದಾ, ಕಾಂಬಿನೇಷನ್ ರಿಯಾಕ್ಷನ್ ಆ್ಯಂಡ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಆರ್ ಎಕ್ಸಾಕ್ಟ್ಲಿ ಅಪೋಸಿಟ್ ಅಂತ ಹೇಳಿ ಡೆಫಿನೆಟ್ಲಿ ನಾವು ಹೇಳ್ಬಹುದು. ಅದ್ರ ಜೊತೆಗೆ ಗೊತ್ತಿರಲಿ, ಇಲ್ಲಿ ಒಂದು ರಿಯಾಕ್ಷನನ್ನು ಬರೆದ್ಬಿಟ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕ್ಯಾಲ್ಶಿಯಂ ಕಾರ್ಬೋನೇಟ್, ಇಟ್ ಈಸ್ ಕಾಲ್ಡ್ ಎ ಲೈಮ್ ಸ್ಟೋನ್. ನೋಡಿ, ಕ್ಯಾಲ್ಶಿಯಮ್ದೇ ಎಷ್ಟೊಂದು ಟೈಪ್ ಬಂತು. ಕ್ವಿಕ್ ಲೈಮ್ ಅಂತ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಆಗಿತ್ತು, ಹಾಗೆ ಸ್ಲೇಕಡ್ ಲೈಮ್ ಅಂತ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿತ್ತು.
ಹಾಗೆ ಲೈಮ್ ಸ್ಟೋನ್ ಅಂತ ಅಂದರೆ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗಿದೆ. ನೋಡಿ, ನೆನಪಲ್ಲಿ ಇಟ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಕ್ಯಾಲ್ಶಿಯಂ ಕಾರ್ಬೊನೇಟಿಗೆ ನಾವು ಈಗ ಹೀಟ್ ಮಾಡಿದ್ವಿ ಅಂತ ಅಂದರೆ ನಮಗೆ ಇಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಅಂದರೆ ಕ್ವಿಕ್ ಲೈಮ್ ಸಿಗ್ತಿದೆ. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹೌದಲ್ವಾ? ಹೀಟ್ನ ಕೊಡ್ತಾ ಇದ್ವಿ, ಇಟ್ ಮೀನ್ಸ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀವಿ. 2 or more ಪ್ರಾಡಕ್ಟ್ಸ್ ಅಂದರೆ 2 ಪ್ರಾಡಕ್ಟ್ಸ್ ಬಂದಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಅಂದರೆ ಈ ಒಂದು ರಿಯಾಕ್ಷನ್ಸ್ಗಳನ್ನ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಯಾಕಾಗಿ ಅಂದರೆ ಎನರ್ಜಿನ ಸಪ್ಲೈ ಮಾಡ್ತೀವಿ. ಎಲ್ಲಿ ಎನರ್ಜಿ ರಿಲೀಸ್ ಆಗುತ್ತೋ ಅದು ಎಕ್ಸೋಥರ್ಮಿಕ್ ಆಗಿರುತ್ತೆ. ಇದು ಎಕ್ಸಾಕ್ಟ್ಲಿ ಅಪೋಸಿಟ್. ಗೊತ್ತಾಗ್ತಿದೆ ಅಲ್ವಾ? ಈ ಇಕ್ವೇಷನ್ಸ್ಗಳು ಸಹಿತ ನಿಮಗೆ ಒಂದಲ್ಲ ಒಂದು ಕಡೆ ಹೆಲ್ಪ್ ಆಗೇ ಆಗ್ತದೆ. ಇದನ್ನು ನಾವು ಜಸ್ಟ್ ಕೇಳಿಸ್ಕೊಂಡ್ರೂ ಸಹಿತ ಸಾಕು. ಫೆರಸ್ ಸಲ್ಫೇಟ್ ಇದ್ದಿದ್ದು ಏನಾಗುತ್ತೆ ಅಂತಂದರೆ ಹೀಟ್ ಕೊಟ್ಟಾಗ ಫೆರಿಕ್ ಆಕ್ಸೈಡ್ ಆಗುತ್ತೆ. ಫೆರಿಕ್ ಆಕ್ಸೈಡ್ ನೀವು ರಸ್ಟ್ ಬಗ್ಗೆ ಓದಿದ್ರಲ್ಲ, ಅದೇ ಫೆರಿಕ್ ಆಕ್ಸೈಡು. ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್, ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್ ಸಹಿತ ರಿಲೀಸ್ ಆಗುತ್ತೆ. ಎರಡು ಗ್ಯಾಸ್ ರಿಲೀಸ್ ಆಗುತ್ತೆ, ಡೈಆಕ್ಸೈಡು, ಟ್ರೈಆಕ್ಸೈಡು. ಮರಿಬೇಡಿ, ಮುಂದೆ ಎಲ್ಲಾದರೂ ಒಂದು ಕಡೆ ಯೂಸ್ ಆಗುತ್ತೆ. ಲೆಡ್ ನೈಟ್ರೇಟ್ ಇರೋದು, ಲೆಡ್ ನೈಟ್ರೇಟ್ ಇದಕ್ಕೆ ನಾವು ಹೀಟ್ ಕೊಟ್ಟಾಗ ಇದು ಲೆಡ್ ಆಕ್ಸೈಡ್ ಆಗುತ್ತೆ. ಸರಿನಾ? ಅದ್ರ ಜೊತೆಗೆ 2 ಗ್ಯಾಸ್ ರಿಲೀಸ್ ಆಗುತ್ತೆ, ಒಂದು ನೈಟ್ರೋಜನ್ ಡೈಆಕ್ಸೈಡು, ಇನ್ನೊಂದು ಆಕ್ಸಿಜನು. ಇವನ್ನೇ ನೆನಪಲ್ಲಿ ಇಟ್ಕೊಳ್ರಿ, ಹೇಳಿದ್ದನ್ನು ಕೇಳಿಸ್ಕೊಳ್ರಿ, ಅಷ್ಟೇ ಸಾಕು. ನೀವು ನಾವಿವಾಗ ಡಿಕಾಂಪೋಸಿಷನ್ ರಿಯಾಕ್ಷನ್ಗೆ 3 ಇಕ್ವೇಷನ್ಸ್ ಬರೆದೆ. ಕ್ಯಾಲ್ಶಿಯಂ ಕಾರ್ಬೊನೇಟ್ದು, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಿತ್ತು, ಯಾಕಂದರೆ CO ಇದೆ. ಆ ಥರ ನೆನಪಲ್ಲಿ ಇಟ್ಕೊಳ್ಳಿ. ಫೆರಸ್ ಸಲ್ಫೇಟಲ್ಲಿ ಸಲ್ಫರ್ ಡೈಆಕ್ಸೈಡು, ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ಲೆಡ್ ನೈಟ್ರೇಟಲ್ಲಿ ನೈಟ್ರೋಜನ್ ಡೈಆಕ್ಸೈಡು ಹಾಗೆ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ. ಬ್ಯಾಲೆನ್ಸ್ಡ್ ಈಕ್ವೇಷನ್ ಅವೆಲ್ಲ ಬೇಡ ಈಗ ಸದ್ಯಕ್ಕೆ, ನೋಡ್ಕೊಳ್ರಿ, ಇಷ್ಟು ಸಾಕು. ನಂತರ ನಾನು ಹೇಳಿದೆ, ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಹೀಟ್ ಆರ್ ಲೈಟ್ ಅಂತ ಹೇಳಿ ಎನರ್ಜಿ ಸಪ್ಲೈ ಮಾಡ್ತಾ ಇರೋದು. ನಿಮಗೆ ಈ ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಅಯೋಡೈಡ್, ಸಿಲ್ವರ್ ಬ್ರೋಮೈಡ್ ಇದನ್ನೆಲ್ಲ ನೀವು ತಗೊಂಡ್ರಿ ಅಂತಂದರೆ ಅದನ್ನು ನಾವೇನಾದರೂ ಸನ್ಲೈಟಿಗೆ ಇಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಸಿಲ್ವರ್ನ ಮತ್ತು ಕ್ಲೋರಿನ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ. ಸಿಲ್ವರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಾಲಿಡಲ್ಲಿರುತ್ತೆ, ಇದು ಕ್ಲೋರಿನ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ. ಇಟ್ ಈಸ್ ಕಾಮನ್ ಫಾರ್ ಆಲ್ ದ ಸಿಲ್ವರ್ ಸಬ್ಸ್ಟಿಟ್ಯೂಯೆಂಟ್ಸ್. ಇದು ನಾವು ಲೈವ್ಲಿ ಆಗ್ಲಿನೂ ಸಹಿತ ನಾವು ಗಮನಿಸಬಹುದು. ಸಿಲ್ವರ್ ಕ್ಲೋರೈಡ್, ಬ್ರೋಮೈಡ್ ಇದನ್ನು ಸಿಕ್ಕರೆ ನೀವು ಟ್ರೈ ಮಾಡಿ. ಓಕೆ, ನಂತರ ನಾವು ಹೋಗೋಣ. ಈಗ ಬಂದಿದ್ದು ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಆ್ಯಂಡ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಮರೆಯೋಕ್ಕೆ ಹೋಗಲೇಬೇಡಿ. CTET 2021 ಸಹಿತ ಈ ಕ್ವಶನ್ ನನಗೆ ಕೇಳಿದರು. ಇವನ್ ನನಗಿದು ಸಪೋರ್ಟ್ ಅಂದರೆ ನನಗೆ ಹೆಲ್ಪು ಸಹಿತ ಆಯಿತು. ಇದನ್ನು ನಾನು ಕಲ್ತಿದ್ದು, ಓದ್ಕೊಂಡಿದ್ದು. ನಿಮಗೆ ನಾನು ಹೇಳಬಹುದು, ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ಹೇಳ್ತೀನಿ. ಐರನ್ನನ್ನು ನಾವು ಕಾಪರ್ ಸಲ್ಫೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಫೆರಸ್ ಸಲ್ಫೇಟ್ ಬರುತ್ತೆ, ಜೊತೆಗೆ ಕಾಪರ್ ರಿಲೀಸ್ ಆಗುತ್ತೆ. ಅಂದರೆ ಇದು ಏನು ಮಾಡ್ತಾ ಇದೆ ನೀವು ಇಲ್ಲಿ ಗಮನಿಸಿ. ಐರನ್ ಈಸ್ ಡಿಸ್ಪ್ಲೇಸಿಂಗ್ ಕಾಪರ್ ಸಲ್ಫೇಟ್. ಇದರ ಒಂದು ಪ್ಲೇಸನ್ನು ಚೇಂಜ್ ಮಾಡ್ತಿದೆ, ಇದರ ಪ್ಲೇಸನ್ನು ಅದು ಹೋಗಿ ಆಕ್ಯುಪೈ ಮಾಡ್ಕೊಳ್ತಿದೆ. ದಟ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹಾಗಿದ್ರೆ ಎಲ್ಲ ಎಲಿಮೆಂಟ್ಸ್ಗಳು ಬೇರೆ ಎಲ್ಲ ಎಲಿಮೆಂಟ್ಸ್ಗಳನ್ನು ಡಿಸ್ಪ್ಲೇಸ್ ಮಾಡೋಕ್ಕಾಗುತ್ತಾ? ನೋ. ಇದಕ್ಕೆ ನೀವು ತಿಳ್ಕೊಳ್ಬೇಕು, ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳಿ ಬರುತ್ತೆ. ಓದ್ಕೊಂಡಿದ್ದೀರಾ ನೋಡಿ, ಯೋಚನೆ ಮಾಡಿ. ಓದ್ಕೊಂಡಿಲ್ಲ ಅಂತಂದರೆ ಈ ಕ್ಷಣಕ್ಕೆ ಓದಬೇಕು. ಅದರ ಲೀಸ್ಟ್ ನಿಮಗೆ 3rd ಚಾಪ್ಟರ್ನಲ್ಲಿ ನಾನು ಲೀಸ್ಟನ್ನು ಕೊಡ್ತೀನಿ. ಯಾವ ಮೆಟಲನ್ನು ರೀಪ್ಲೇಸ್ ಮಾಡುತ್ತೆ, ಹೇಗೆ ಅದರ ಡಿಪೆಂಡೆಂಟ್ ಆಗಿರುತ್ತೆ ಅಂಥೇಳಿ ನಾನು ನಿಮಗೆ ಒಂದು ಲೀಸ್ಟನ್ನು ಕೊಡ್ತೀನಿ. ಇಟ್ ಈಸ್ ಇನ್ ಮೆಟಲ್ಸ್ ನಾನ್ ಮೆಟಲ್ಸ್ ಚಾಪ್ಟರ್ನಲ್ಲಿದೆ, ನಾನು ತಿಳಿಸ್ಕೊಡ್ತೀನಿ, ಡೋಂಟ್ ವರಿ. ಹಾಗೆ ಇದಕ್ಕೆ ನೀವು ಈಗ ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಹೇಳ್ತೀನಿ ನೋಡಿ. In the displacement reaction, zinc is going to displacing copper sulfate to form zinc sulfate. Why ಅಂತ ಕೇಳ್ತಾರೆ. ಆಗೇನು ಹೇಳಬೇಕು? zinc is more reactive than copper. ಈಗ ಕಾಪರ್ ಇದೆ, ಜಿಂಕ್ ಸಲ್ಫೇಟ್ ಇದೆ, ಹಾಗಿದ್ರೆ ರಿಯಾಕ್ಷನ್ ಆಗುತ್ತಾ? ನೆವರ್. ಅಂದರೆ ಅಲ್ಲಿಗೆ ಕಾಪರ್ ಈಸ್ ನಾಟ್ ಮಚ್ ರಿಯಾಕ್ಟಿವ್ ದ್ಯಾನ್ ಜಿಂಕ್, ಹಾಗಾಗಿ ಇಲ್ಲಿ ರಿಯಾಕ್ಷನ್ ಆಗೋದಿಲ್ಲ. ಗೊತ್ತಾಗ್ತಿದೆ ನಾನು ಹೇಳಿದ್ದು? ನಂತರ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬರುತ್ತೆ. ಇದು ಸಹಿತ ಸೇಮ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಏನು ಹೇಳ್ತೀವಲ್ಲ ಅದೇ ಥರನೇ ಇಲ್ಲಿ ಒಂದು ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತಲೂ ಸಹಿತ ತಗೋಬೋದು. ಬೇರಿಯಂ ಸಲ್ಫೇಟ್ ಅದಕ್ಕೆ ತುಂಬಾ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ತಗೊಳ್ತೀವಿ, ಅಷ್ಟು ಸಾಕು. ಆಕ್ಸಿಡೇಷನು ರಿಡಕ್ಷನ್ ಅಂತ ಅಂದರೆ ಏನು? ಆಕ್ಸಿಡೇಷನ್ ಅಂತ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಆಗಿರುತ್ತೆ, ರಿಮೂವಲ್ ಆಫ್ ಹೈಡ್ರೋಜನ್ ಆಗಿರುತ್ತೆ. ನಾವು ಅದನ್ನೇ ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಆಕ್ಸಿಡೇಷನ್ ಅಂತಲೂ ಸಹಿತ ಹೇಳ್ತೀವಿ. ಲಿಯೋಗೆ ಎಕ್ಸಾಂಪಲ್ ತೊಗೊಳ್ತೀವಿ. ಲಾಸ್ ಆಫ್
ಎಲೆಕ್ಟ್ರಾನನ್ನು ನಾವು ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ, ಅದು ಸಹಿತ ಗೊತ್ತಿರಲಿ. ನಂತರ ನಾವು ನೋಡ್ಬೋದು ರಿಡಕ್ಷನಲ್ಲಿ ಏನಾಗುತ್ತೆ, ಇಲ್ಲಿ ಹೈಡ್ರೋಜನನ್ನು ಆ್ಯಡ್ ಮಾಡ್ತೀವಿ, ಆಕ್ಸಿಜನನ್ನು ತೆಗಿತೀವಿ, ಅದನ್ನೇ ನಾವು ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಂತ ಹೇಳ್ತೀವಿ. ನೀವು ಈ ರೀತಿಯಾದಂಥ ಒಂದು ಎಕ್ಸಾಂಪಲ್ಸ್ಗಳನ್ನು ಎಲ್ಲೋ ಒಂದು ಕಡೆ ಆಕ್ಸಿಜನ್ ಆ್ಯಡ್ ಆಗಿದೆ ಅಂತಂದರೆ ನೀವು ಅದನ್ನು ಆಕ್ಸಿಡೇಷನ್ ಅಂತ ಹೇಳಿ ಗೆಸ್ ಮಾಡಬಹುದು. ಕೊಟ್ಬಿಟ್ಟು ಒಂದು ರಿಯಾಕ್ಷನನ್ನು ಕೊಟ್ಬಿಟ್ಟು ವಾಟ್ ಈಸ್ ದಿಸ್ ರಿಯಾಕ್ಷನ್ ಅಥವಾ ಯಾವ್ಯಾವ ಥರದ ರಿಯಾಕ್ಷನ್ಸ್ಗಳಾಗ್ತಿದೆ ಅಂತ ನಿಮಗೆ ಕೊಟ್ಟಾಗ ಅಲ್ಲಿ ರಿಯಾಕ್ಟೆಂಟ್ಸ್ಗಳನ್ನು ನೋಡಿ ಹೈಡ್ರೋಜನ್ ಆ್ಯಡ್ ಆಗಿದೆಯಾ, ಆಕ್ಸಿಜನ್ ಆ್ಯಡ್ ಆಗಿದೆಯಾ, ಇದರ ಬೇಸಿಸ್ ಮೇಲೆ ನೀವು ಗೆಸ್ ಮಾಡಬಹುದು. ಸರಿನಾ? ಮುಂದೆ ಬರುತ್ತೆ ಈ ಕೊರೋಷನ್ ಬಗ್ಗೆ. ಮೆಟಲ್ಸ್ಗಳೆಲ್ಲ ನೀವು ನೋಡಿರಬಹುದು, ಏನಾಗುತ್ತೆ, ಮಾಯಿಶ್ಚರ್ ಕಂಟೆಂಟು ಮತ್ತು ಏರ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಆ ಒಂದು ಮೆಟಲ್ ಏನಾಗ್ತದೆ, ಕೊರೋಷನ್ ಆಗ್ತದೆ. ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಈವನ್ ಐರನ್ ಆಗಿರ್ಬೋದು, ಇವನ್ನೆಲ್ಲ ನಾವು ನೋಡ್ತೀವಿ, ಹೌದಲ್ವಾ? ಹಾಗಿದ್ರೆ ಪ್ರಿವೆನ್ಷನ್ ಆಫ್ ಕರೋಷನ್ ನಾವು ಏನೇನು ಮಾಡಬಹುದು ಹೇಳ್ತೀರಾ, ತಿಳಿಸ್ಕೊಡ್ತೀರಾ? ಎಸ್, ಎಕ್ಸಾಕ್ಟ್ಲಿ ತಿಳಿಸ್ಕೊಡಿ. ಜಸ್ಟ್ ಒನ್ ಮೆಥಡಿಗೆ ಫಿಕ್ಸಪ್ ಆಗಿಬಿಡಿ. ಪೇಂಟಿಂಗ್ ಅಂತನೋ ಅಥವಾ ಎಲ್ಲೋ ಒಂದು ಕಡೆಗೆ ನಾವು ರಿಯಾಕ್ಷನ್ ಮಾಡ್ತೀವಿ ಅಂತನೋ ಅಷ್ಟಕ್ಕೆ ಫಿಕ್ಸ್ ಆಗಿಬಿಡ್ರಿ. ಇನ್ನೂ ಏನೇನಿದೆ ಅನ್ನೋದನ್ನು ಗೆಸ್ ಮಾಡಿ ನಾನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ನಲ್ಲಿ ಹೇಳ್ತೀನಿ. ಓಕೆ, ರ್ಯಾನ್ಸಿಡಿಟಿ ಬಗ್ಗೆ ನೋಡ್ಬೋದು. ರ್ಯಾನ್ಸಿಡಿಟಿ ಅಂತಂದರೆ ಫುಡ್ಡು, ಆಹಾರ ಇವಾಗ ಕೊಳ್ತು ಸ್ಮೆಲ್ ಬರುತ್ತಲ್ಲ, ಅದು ಹಾಳಾಗಿರುತ್ತಲ್ಲ, ಅದನ್ನೇ ನಾವು ಹೇಳೋದು. ಅಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಅಂತ ಅಂದರೆ ಅಲ್ಲಿರುವಂತಹ ಫ್ಯಾಟ್ ಕಂಟೆಂಟು ಆರ್ ಆಯಿಲ್ ಕಂಟೆಂಟು, ನಾವು ಲಿಪಿಡ್ ಅಂತೇನು ಹೇಳ್ತೀವಲ್ಲ, ಅವೇನಾಗ್ತದೆ, ಇಟ್ ಈಸ್ ಗೋಯಿಂಗ್ ಟು ಬಿ ಆಕ್ಸಿಡೈಸ್ ಆಗ್ತಿದೆ. ಹಾಗಾಗಿ ಅಲ್ಲೇನಾಗುತ್ತದೋ ರ್ಯಾನ್ಸಿಡ್ ಆಗುತ್ತೆ. ಅದನ್ನೇ ನಾವು ರ್ಯಾನ್ಸಿಡಿಟಿ ಅಂತೀವಿ. ಅಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ, ಹೌದಲ್ವಾ? ನೀವು ಡೈಲಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮಗೆ. ಹಾಗಿದ್ರೆ ಹೇಗೆ ನಾವು ಇದನ್ನು ತಪ್ಪಿಸ್ಬೋದು? ಆಕ್ಸಿಜನ್ ಅಂದರೆ ಗಾಳಿನ ಆ ಫುಡ್ ಜೊತೆಗೆ ರಿಯಾಕ್ಟ್ ಆಗದಿರೋ ರೀತಿಲಿ ತಡಿಬೇಕು ಅಂತ ಅರ್ಥ. ಅಂದರೆ ಅಲ್ಲಿಗೆ ಏರ್ ಟೈಟ್ ಕಂಟೈನರ್ಸ್ಗಳನ್ನು ನಾವು ಯೂಸ್ ಮಾಡಬೇಕು. ಆಕ್ಸಿಡೇಷನನ್ನು ನಾವು ತಡಿಬೇಕು ಅಂತಂದರೆ ಅಲ್ಲಿ ನಾವೇನು ಮಾಡ್ಬೋದು, ಏರ್ ಟೈಟ್ ಕಂಟೈನರ್ಸನ್ನು ಯೂಸ್ ಮಾಡಬಹುದು. ಹಾಗಾಗಿನೇ ಇದರ ಒಂದು ಅಪ್ಲಿಕೇಶನ್ ಬರುತ್ತೆ. ಚಿಪ್ಸ್ ಪ್ಯಾಕೆಟ್ಸ್ಗಳಲ್ಲಿ ನೀವು ನೋಡಬಹುದು, ಅಲ್ಲಿ ಆಕ್ಸಿಜನನ್ನು ಫಿಲ್ ಮಾಡೋದೇ ಇಲ್ಲ. ಹಾಗಾದರೆ ಯಾವ ಗ್ಯಾಸನ್ನು ಫಿಲ್ ಮಾಡ್ತಾರೆ? ನಾನೇ ಹೇಳ್ಬಿಡ್ಲಾ? ಬೆಟರ್, ನೈಟ್ರೋಜನ್ ಗ್ಯಾಸನ್ನು ಫಿಲ್ ಮಾಡ್ತಾರೆ. ಯಾಕಾಗಿ ನೈಟ್ರೋಜನ್ ಗ್ಯಾಸನ್ನು ಫಿಲ್ ಮಾಡ್ತಾರೆ? ವೈ ನಾಟ್ ಆಕ್ಸಿಜನ್ ಅಂತ ಹೇಳಿ ಗೊತ್ತಾಯಿತು, ಬಿಕಾಸ್ ರ್ಯಾನ್ಸಿಡಿಟಿ ಆಗುತ್ತೆ, ಕೊಳಿತು ಹೋಗುತ್ತೆ ಅಂತ ಗೊತ್ತಾಯಿತು. ಆದರೆ ವೈ ನೈಟ್ರೋಜನನ್ನು ಗ್ಯಾಸ್ ಫಿಲ್ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಬಹುದಾ? ಇಟ್ಸ್ ರೈಟ್. ಈಗ ನಾವು ಸೆಕೆಂಡ್ ಚಾಪ್ಟರ್ಗೆ ಬಂದಿದ್ದೀವಿ, ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ ಅಂತ ಹೇಳಿ. ಇದು ನಿಮಗೆ 7th ಸ್ಟ್ಯಾಂಡರ್ಡಲ್ಲೂ ಸಹಿತ ಇತ್ತು. ಹಾಗೆ ಒಂದು ಪಟಾಪಟ್ ರಿವಿಷನ್ ರೀತಿಯಲ್ಲೂ ಸಹಿತ ನಾವು ಇದನ್ನು ತಗೊಳ್ಳೋಣ. ಆ್ಯಸಿಡಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ನಾನು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ತಿರೋ ಅಥವಾ ಜಸ್ಟ್ ನೋಡಿಕೊಂಡ್ರೂ ಸಾಕು. ಸುಮ್ಮನೆ ಸ್ಕ್ರೀನ್ಶಾಟ್ ತೊಗೊಂಡು ಮೊಬೈಲಲ್ಲಿ ತುಂಬ ಸ್ಪೇಸನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಮೇಕ್ ಯೂಸ್ ಆಫ್ ದಿಸ್ ಸ್ಲೈಡ್ ಆರ್ PDF ಏನಾದ್ರು ಕೇಳ್ಕೊಳ್ಳಿ ನೀವು ಇವಾಗ ಸದ್ಯಕ್ಕೆ. ಓಕೆ, ಇಂಡಿಕೇಟರ್ ಬಗ್ಗೆ ನಾವು ಲಿಟ್ಮಸ್ ಬಂದಿದ್ವಿ. ಅದರ ಮೇನ್ ಕಲರ್ ಪರ್ಪಲ್ ಆರ್ ಮೂವೆ ಅಂತ ಹೇಳಿದ್ವಿ. ಆ್ಯಸಿಡಲ್ಲಿ ಯಾವ ಥರ ಚೇಂಜ್ ಆಗುತ್ತೆ, ಬೇಸಲ್ಲಿ ಏನು ಚೇಂಜ್ ಆಗುತ್ತೆ, ಇದೆಲ್ಲ ನಾವು ನೋಡಿದ್ವಿ. pH ಸ್ಕೇಲ್ ಬಗ್ಗೆನೂ ಸಹಿತ ತಿಳ್ಕೊಂಡಿದ್ವಿ. ಇಂಪಾರ್ಟೆನ್ಸ್ ಆಫ್ pH ತಿಳ್ಕೊಂಡಿದ್ವಿ. ಈಗ ನಾವು ಬರೋಣ ಆ್ಯಸಿಡ್ ಬೇಸ್ನ ರಿಯಾಕ್ಷನ್ಸ್ಗಳನ್ನು ತಿಳ್ಕೊಳ್ಳೋದಕ್ಕಾಗಿಯೇ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಆ್ಯಸಿಡ್ ಅಥವಾ ಬೇಸನ್ನು ರಿಯಾಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಇಂಡಿಕೇಟರ್ಸ್ ಬಗ್ಗೆ ಬಂದಾಗ ಇನ್ನೂ ಒಂದು ಬರುತ್ತೆ, ದಟ್ ಈಸ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಹೇಳಿ. ಏನು? ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಹಾಗಂದರೆ ನಾವಿವಾಗ ಸ್ಮೆಲ್ ಮೂಲಕ ನಾವು ತಿಳ್ಕೊಳ್ಬಹುದಾದ್ದು. ಈರುಳ್ಳಿ, ವೆನಿಲಾ ಇವುಗಳನ್ನು ಯೂಸ್ ಮಾಡ್ತಾರೆ. ಸರಿನಾ? ಇದಿಷ್ಟು ಗೊತ್ತಿದ್ರೆ ಸಾಕು. ಆನಂತರ ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ ನಮಗೆ? ಇಲ್ಲಿ ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ. ಇಷ್ಟು ಗೊತ್ತಿದ್ರೆ ಆಯಿತು. ಯಾವುದು ಆ್ಯಸಿಡ್ ಅಂತ ಕಂಡುಹಿಡಿಬೇಕು ಅಂದರೆ, ಈಗ ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತಾ ಅನ್ನೋದು ಗೊತ್ತಿಲ್ಲ, ಯಾವುದೋ ಒಂದೆರಡು ಕೆಮಿಕಲ್ಸ್ ಕೊಟ್ಬಿಟ್ಟಿದ್ದಾರೆ, ಅದು ಆ್ಯಸಿಡ್ ಬೇಸ್ ರಿಯಾಕ್ಷನ್ ಅಂತ ಹೇಗೆ ನೆನಪಲ್ಲಿ ಇಟ್ಕೋಬೇಕು ಗೊತ್ತಾಗ್ತಿಲ್ಲ ನಿಮಗೆ ಅಂತಂದರೆ ಏನು ಮಾಡಬೇಕು? ಅವಾಗ ಯಾವುದನ್ನು ನಾವು ಆ್ಯಸಿಡ್ ಅಂತ ಹೇಳಿ ಕರಿತೀವಿ ಅಂತಂದರೆ, ಯಾವ ಒಂದು ಕೆಮಿಕಲ್ H+ ಅಯಾನನ್ನು ಡೊನೇಟ್ ಮಾಡುತ್ತೋ ಅದು ಆ್ಯಸಿಡ್ ಆಗಿರುತ್ತೆ. ಬೇಸ್ ಆಗಿರೋದು OH- ಡೊನೇಟ್ ಮಾಡುತ್ತೆ. ಅವೆರಡು ಇದ್ದವು ಅಂದರೆ ಅದು ಎಕ್ಸಾಕ್ಟ್ಲಿ ಅದೇನಾಗಿರುತ್ತೆ, ಆಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಅವಾಗ ಅವೆರಡನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಿಕೊಂಡು ಉಳಿದಿರುತ್ತಲ್ಲ ಅವೆರಡನ್ನು ಒಟ್ಟಿಗೆ ಬರ್ಕೊಂಡ್ರೆ ಏನಾಯಿತು? ಸಾಲ್ಟ್ ಸಿಕ್ತು. ಇದನ್ನು ಹೇಳಿದ್ದು ಯಾರು ಅಂದರೆ ಅರಿನಿಯಸ್, ನಾನಲ್ಲ. ನಿಮಗದು PU ಸಿಲೆಬಸ್ಸಲ್ಲಿ ಬರುತ್ತೆ. ಓಕೆ, ಅದು ಇದೊಂದು ಕಾನ್ಸೆಪ್ಟಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಟ್ಟೆ. ಆ್ಯಂಟಾಸಿಡ್, ಆ್ಯಂಡ್ಸ್ಟಿಂಗ್, ನಿಟಲ್ ಪ್ಲ್ಯಾಂಟಲ್ಲೂ ಸಹಿತ ರಿಲೀಸ್ ಆಗುವಂಥ ಆ್ಯಸಿಡ್ ಯಾವುದು ಅಂತಂದರೆ ಫಾರ್ಮಿಕ್ ಆ್ಯಸಿಡ್ ಆಗಿರುತ್ತೆ. ಸೇಮ್ ಆ್ಯಸ್ ಆ್ಯಂಟ್ ಆ್ಯಂಡ್ ಬಿ ಎಲ್ಲದೂ ಸಹಿತ ಸೇಮ್. ಜೇನು ನೊಣ,
ಇರುವೆ ಇದರಿಂದ ಪ್ರೊಡ್ಯೂಸ್ ಆಗುವಂಥ ಆ್ಯಸಿಡ್ ಯಾವುದು, ಫಾರ್ಮಿಕ್ ಆ್ಯಸಿಡ್ ಆರ್ ಮೆಥನೋಯಿಕ್ ಆ್ಯಸಿಡ್ ಅಥವಾ HCOOH ಏನಂತ ಹೇಳ್ತೀವಲ್ಲ, ಅದು ಸಹಿತ ನಿಟಲ್ ಪ್ಲ್ಯಾಂಟ್ದು ಸಹಿತ ಸೇಮ್ ಆಗಿರುತ್ತೆ, ಮರಿಬೇಡಿ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ನೆಕ್ಸ್ಟ್, ಆ್ಯಸಿಡ್ ಯಾವಾಗ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೋ ಆಗ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಈಗ ನಿಮಗೆ ಗೊತ್ತಾಯಿತು, ಕೊಟ್ಟಿರೋ ಒಂದು ರಿಯಾಕ್ಟೆಂಟು ಆ್ಯಸಿಡ್ ಇದೆ ಅಂತ ಗೊತ್ತಾಯಿತು, ಹಾಗೆ ಮೆಟಲ್ ಇದೆ ಅಂತ ಗೊತ್ತಾಯಿತು. ಅವಾಗ ಏನು ಮಾಡ್ತೀರಾ ಅಂದರೆ, ಈ ಆ್ಯಸಿಡ್ನಲ್ಲಿರುವಂಥ ಹೆಚ್ಚನ್ನು ಏನು ಮಾಡ್ತೀರಾ, ಅದನ್ನು ತೆಗೆದು ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ಬರ್ಕೊಂಡು ಉಳಿದಿದ್ದನ್ನೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಏನಾಯ್ತದೋ ಸಾಲ್ಟ್ ಆಯಿತು. ಅದು 2 ಅಂತ ಬರಿಬೇಕಿತ್ತು, 3 ಅಂತ ಬರಿಬೇಕಿತ್ತು, ಮಾಸ್ ನಂಬರ್ ಮ್ಯಾಚ್ ಆಗ್ತಿಲ್ಲ, ಹಾಗೆ ಹೀಗೆ ತಲೆನೇ ಕೆಡಿಸ್ಕೊಬೇಡ್ರಿ. ಫಸ್ಟ್ ಬರ್ಕೊಳ್ರಿ, ನಿಮಗೆ ಐಡಿಯಾ ಸಿಗುತ್ತೆ, ಸರಿನಾ? ನಂತರ ನೋಡ್ಬೋದು ಮೆಟಲ್ ಪ್ಲಸ್ ಬೇಸ್ ಹೈಡ್ರೋಜನ್ ಸಾಲ್ಟ್. ನಾನು ಇದಕ್ಕೆ ಒಂದು ಹಿಂಟನ್ನು ಸಹಿತ ಹೇಳಿದ್ದೆ, ಇದು ಬಿಡ್ರಿ ಆಮೇಲೆ ಹೇಳ್ತೀನಿ. ಕಂಬಸ್ಟನ್ ಚಾಪ್ಟರ್ ಮಾಡಿದಾಗ ನಾನು ತಿಳಿಸ್ಕೊಟ್ಟಿದ್ದೆ ಯಾವುದು ಕಂಪ್ಲೀಟ್ ಕಂಬಸ್ಟನ್ ಅಂತ ಅಂದರೆ, ಕಂಪ್ಲೀಟ್ ಸಪ್ಲೈ ಆಫ್ ಆರ್ ಪರ್ಫೆಕ್ಟ್ ಆರ್ ನಮಗೆ ಏನು ಸೂಟಬಲ್ ಆಕ್ಸಿಜನ್ ಅವೈಲಬಿಲಿಟಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಕಂಪ್ಲೀಟ್ ಕಂಬಸ್ಟನ್ ಆಗುತ್ತೆ. ಆಗ ನಮಗೆ ಪ್ರಾಡಕ್ಟ್ ಏನಾಗಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಅಂತ ಹೇಳಿ. ಯಾವಾಗ ನಮಗೆ ಇನ್ಕಂಪ್ಲೀಟ್ ಸಪ್ಲೈ ಆಫ್ ಆಕ್ಸಿಜನ್ ಇರುತ್ತೋ ಅಥವಾ ಬೇಕಾಗಿರೋಷ್ಟು ಸಿಗ್ತಿಲ್ಲ ಅಂತ ಅಂದರೆ ಆಗೇನಾಗುತ್ತೆ, ಇನ್ಕಂಪ್ಲೀಟ್ ಕಂಬಸ್ಟನ್ ಆಗುತ್ತೆ, ಆಗ ಕಾರ್ಬನ್ ಮೊನಾಕ್ಸೈಡ್ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ, ಸರಿನಾ? ನಮಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದರು 2017 ಪೇಪರ್ ಮರ್ತೋಗಿದ್ದೆ ಸೈನ್ಸಲ್ಲಿ. ಒಂದು ಪ್ರೊಪೇನ್ನ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದರು, ನೆನಪಿದೆಯಾ? ಅದ್ರ ಜೊತೆಗೆ ಆಕ್ಸಿಜನನ್ನು ಕೊಟ್ಬಿಟ್ಟು ವಾಟ್ ಈಸ್ ದ ಪ್ರಾಡಕ್ಟ್ಸ್ ಅಂತ ಹೇಳಿ ಕೇಳಿದರು. ಹಾಗಾದರೆ ನೀವಲ್ಲಿ ಹೇಗೆ ಗೆಸ್ ಮಾಡಬೇಕು ಅಂತಂದರೆ, 1-2 ರಿಯಾಕ್ಷನಲ್ಲಿ ಕಾರ್ಬನ್ ಮೊನಾಕ್ಸೈಡನ್ನು ಕೊಟ್ಬಿಟ್ಟಿದ್ದಾರೆ, ಪ್ರಾಡಕ್ಟಲ್ಲಿ ಕಾರ್ಬನ್ ಮೊನಾಕ್ಸೈಡನ್ನು ಕೊಟ್ಟಿದ್ದಾರೆ. ಸೊ ಆ 2 ಆಪ್ಷನ್ ಈಸಿಯಾಗಿ ನಾವು ಎಲಿಮಿನೇಟ್ ಮಾಡಬಹುದಿತ್ತು. ಇನ್ನು 2ರಲ್ಲಿ ನಾವು ಅವಾಗ ಏನು ಮಾಡ್ಬೋದು, ಪ್ರೊಪೇನ್ ಅಂತಂದರೆ ಅದರಲ್ಲಿ ಎಷ್ಟು ಕಾರ್ಬನ್ಸ್ ಇದೆ, ಏನಾಗಬಹುದು, ಪ್ರಾಡಕ್ಟ್ಸ್ಗಳು ಏನೇನು ಬರಬಹುದು, ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಯಾವ ರಿಯಾಕ್ಷನ್ಸ್ಗಳನ್ನು ನೀವು ಕೂತ್ಕೊಂಡು ಕಲಿಯೋ ಅವಶ್ಯಕತೆ ಇಲ್ಲವೇ ಇಲ್ಲ. ಅದರಲ್ಲಿ TETಲಿ ನಾನು ಮತ್ತು GPSTRಲ್ಲಿ ಓದಲೇಬೇಕು, ಯಾಕಂದರೆ ಅಲ್ಲಿ ನೀವು ಹಂಗೆ ಗೆಸ್ ಮಾಡ್ಕೊಂಡು ಡಿಸ್ಕ್ರಿಪ್ಷನಲ್ಲೆಲ್ಲ ತೋಪ ಎದ್ದೋಗುತ್ತೆ. ಆಮೇಲೆ ಮೆಟಲ್ಸ್ ಆಗಿದ್ರೆ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಅಲ್ಲೂ ಸಹಿತ ನೀವು ರಿಯಾಕ್ಟೆಂಟನ್ನು ಹೈಡ್ರೋಜನ್ ಮತ್ತು ಸಾಲ್ಟನ್ನು ನೋಡಬಹುದು. ಬೇಸಲ್ಲಿ ನಿಮಗೆ ಗೊತ್ತಿದೆ OH- ಇರುತ್ತೆ, ಅದರಲ್ಲಿರುವಂಥ ಹೆಚ್ಚನ್ನು ತೆಗೆದು ಈ ಬೇಸ್ ಜೊತೆಗಿರುವಂಥ ಓನ ಈ ಮೆಟಲ್ ಜೊತೆಗೆ ಸೇರಿಸ್ತೀರ, ದಟ್ ವಿಲ್ ಬಿ ದ ಸಾಲ್ಟ್ ಆಗಿರುತ್ತೆ. ಡೆಫಿನೆಟ್ಲಿ ನೀವು ಅದನ್ನು ಬೇಕಾದರೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ತೊಗೊಂಡು ನೋಡಿರಿ, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿದೆ. ದಿಸ್ ಈಸ್ ನಾಟ್ ಎ ಟೈಮ್ ಫಾರ್ ಡೀಟೇಲ್ ಎಕ್ಸ್ಪ್ಲನೇಷನ್. ನಾನು ನಿಮಗೆ ಈ ರೀತಿಯಾಗಿ ಹಿಂಟ್ಸನ್ನು ಕೊಡ್ತಾ ಹೋಗ್ತಿದ್ದೀನಿ. ಮೆಟಲ್ ಕಾರ್ಬೊನೇಟ್ಸ್ ಯಾವಾಗಲಾದರೂ HCl ಜೊತೆ ರಿಯಾಕ್ಟ್ ಆಯಿತು ಅವಾಗೇನಾಗುತ್ತೆ, ಸಾಲ್ಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್. ನೀವು ಎಲ್ಲೇ ಒಂದು ತಿಳ್ಕೊಳ್ರಪ್ಪ, ಕಾರ್ಬೊನೇಟ್ಸ್ ಇದೆ ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಿದೆ, ಡೆಫಿನೆಟ್ಲಿ ರಿಲೀಸ್ ಆಗುತ್ತೆ. ಯಾವುದೇ ರಿಯಾಕ್ಷನ್ ತೊಗೊಳ್ರಿ, ಇಟ್ ಮೇ ಬಿ ಮೆಟಲ್ ಕಾರ್ಬೊನೇಟ್, ವಾಟ್ ಎವರ್ ಇಟ್ ಈಸ್, ಏನಾದರೂ ಬಂದಿರಲಿ, ಕಾರ್ಬೊನೇಟ್ಸ್ ಇತ್ತು ಅಂತ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೇ ರಿಲೀಸ್ ಆಗುತ್ತೆ. ಸೊ ಒಂದು ಈಸಿಯಾಗಿ ತಿಳ್ಕೊಂಡಾಯಿತು. ಹಾಗಿದ್ರೆ ವಾಟರು ಮತ್ತು ಒಂದು ಸಾಲ್ಟು, ಇದನ್ನು ನೆನ್ಪಿಟ್ಕೊಡ್ರಪ್ಪ, ಇಷ್ಟೇ ಮುಗಿದೋಯ್ತು. ಇನ್ನೊಂದು ಬರುತ್ತೆ ನೋಡ್ರಿ, ಮೆಟಲ್ ಆಕ್ಸೈಡು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟ್ ಆ್ಯಂಡ್ ವಾಟರ್ ಸಿಗ್ತಿದೆ. ಅಂದರೆ ಏನರ್ಥ ಅಂದರೆ, ಮೆಟಲ್ ಆಕ್ಸೈಡ್ ಆ್ಯಕ್ಟ್ಸ್ ಆಸ್ ಅ ಬೇಸ್ ಅಂತ ಅರ್ಥ. ಬೇಸು ಆ್ಯಸಿಡ್ ರಿಯಾಕ್ಟ್ ಆದಾಗ ಏನು ಸಿಗ್ತದೆ ನಮಗೆ, ಸಾಲ್ಟ್ ಆ್ಯಂಡ್ ವಾಟರ್ ಅಲ್ವಾ? ಎಕ್ಸಾಕ್ಟ್ಲಿ. ಮತ್ತಿದು ನೆನಪಲ್ಲಿ ಇಟ್ಕೋಬೇಕಾ? ನೋ ನೀಡ್. ಓಕೆ. ಹಾಗೆ ನಾನ್ ಮೆಟಲ್ ಆಕ್ಸೈಡ್ ಹಾಗಿದ್ರೆ ಏನಾಗಿ ರಿಯಾಕ್ಟ್ ಮಾಡುತ್ತೆ? ನಾನ್ ಮೆಟಲ್ ಆಕ್ಸೈಡು ಹೇಳ್ಬಹುದಾ, ಗೆಸ್ ಮಾಡಬಹುದಾ? ಥಿಂಕ್ ಮಾಡಿರಿ, ಈಗ ಹೇಳಿದ್ನಲ್ಲ. ಓಕೆ. ನಂತರ ನಾವು ನೋಡಬಹುದು, ದಿಸ್ ಈಸ್ ಅಬೌಟ್ ಆ್ಯಸಿಡ್ ಬೇಸ್ ರಿಯಾಕ್ಷನ್. ಇಷ್ಟೇ ನೀವು ಈ ಒಂದು ಚಾಪ್ಟರ್ನಲ್ಲಿ ತಿಳ್ಕೊಳ್ಬೇಕಾಗಿರೋದು. ಇನ್ನೇನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದೆ ಈ ಚಾಪ್ಟರ್ನಲ್ಲಿ ತಿಳಿಸ್ಕೊಡಿ ಅಂತ ಏನಾದರೂ ನೀವು ಹೇಳಿದ್ರೆ ನಾನು ಅದನ್ನು ಒಂದು ವಿಡಿಯೋದಲ್ಲಿ ಬೇಕಾದರೆ ಮಾಡಿಕೊಡ್ತೀನಿ. ಇನ್ನೊಂದು ನಿಮಗೆ ಗೊತ್ತಿರಲಿ, ಏನಾದರೂ ನಿಮಗೆ ಯಾವುದೋ ಕಾನ್ಸೆಪ್ಟ್ ಕಷ್ಟ ಆಗ್ತಿದೆ ಹೇಳಿ ಅಂತಂದರೆ ಶಾರ್ಟ್ ವೀಡಿಯೋಸ್ಗಳನ್ನು ಮಾಡ್ತೀನಿ. ಬಿಕಾಸ್ ಇವತ್ತು 10th ಸ್ಟ್ಯಾಂಡರ್ಡ್ ಇವತ್ತಿಗೆ ಮುಗೀತು ಅಂತ ಅಂದರೆ ಇವತ್ತು ನೈಟು ನಾಳೆ ಫುಲ್ ಡೇ ನಾನು ಫುಲ್ ಫ್ರೀ ಇದ್ದೀನಿ. ಯಾವುದೇ ಕಾನ್ಸೆಪ್ಟ್ ಬೇಕು ಅಂತಂದರೆ ಯು ಕ್ಯಾನ್ ಆಸ್ಕ್ ಮೀ ಐದರ್ ಇನ್ ಟೆಲಿಗ್ರಾಮ್ ಆರ್ ಇನ್ಸ್ಟಾಗ್ರಾಮ್ ಆರ್ ಈವನ್ ಮೇಲ್ ಮಾಡ್ಬೋದು ಆರ್ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ. ನಾನು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. 1 ವ್ಯೂ ಆಗಲಿ, 10 ವ್ಯೂ ಆಗಲಿ, 1000 ವ್ಯೂ ಆಗಲಿ, 10,000 ವ್ಯೂಸ್ ಆಗಲಿ, ವಾಟ್ ಎವರ್ ಏನಾದರೂ ಆಗಲಿ, ಅಟ್ಲೀಸ್ಟ್ ಒಬ್ಬರಿಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ಐ ವಿಲ್ ಬಿ ಹ್ಯಾಪಿ ಪರ್ಸನ್. ಓಕೆ, ನಾವು ಮುಂದೇನು ಬರುತ್ತಲ್ಲ ಈ ಚಾಪ್ಟರ್ನಲ್ಲಿ ಮತ್ತೇನು ನನ್ನ ಅನಿಸಿಕೆ ಏನಂತಂದರೆ, ಇಷ್ಟು ಸಾಕು ನೀವು ಓದ್ಕೊಂಡು ಹೋದರೆ. PH ಬಗ್ಗೆ ನಾವು ಈಗ ಆಲ್ರೆಡಿ ಡಿಸ್ಕಷನ್ ಮಾಡಾಗಿದೆ. ಸೊ ಮತ್ತು ಇಂಪಾರ್ಟೆನ್ಸ್ ಆಫ್ PHನೂ ಸಹಿತ ನಾವು 7th ಸ್ಟ್ಯಾಂಡರ್ಡಲ್ಲಿ ನಾನು ಇನ್ ಡೀಟೇಲ್ನಾಗೆ ತಿಳಿಸ್ಕೊಟ್ಟಿರೋದ್ರಿಂದ ನಾನು ಇದ್ರ ಬಗ್ಗೆ ಮತ್ತೆ ಮುಂದುವರಿಯೋಕ್ಕೆ ಹೋಗ್ತಾ ಇಲ್ಲ. ಇದರ ನಂತರ ಸಾಲ್ಟ್ ಬಗ್ಗೆ ಬರುತ್ತೆ, ಅದನ್ನು ಸ್ವಲ್ಪ ಬರೆದು ಬಿಡ್ತೀನಿ. ಟೇಕ್ ಡೌನ್ ದ ನೋಟ್ಸ್ ಅಬೌಟ್ ದಟ್ ಸಾಲ್ಟ್.
ಈಗ ಬ್ಲೀಚಿಂಗ್ ಪೌಡರಲ್ಲಿ ಏನೇನಿರುತ್ತೆ ಆ ಥರದ್ದು ನಾನು ಪ್ರತಿಯೊಂದು ಸಾಲ್ಟ್ದು ಹೇಳ್ತಾ ಬರ್ತೀನಿ. ಫಸ್ಟ್ ನಾವು NaClನ ನೋಡೋಣ, ಸೋಡಿಯಂ ಕ್ಲೋರೈಡ್ನ. ಯಾಕಂದರೆ ಪ್ರತಿ ಸರಿನೂ ನಾವು ರಿಯಾಕ್ಷನ್ ಮಾಡಿ ಬರೆದಾಗ ಕೊನೆಗೆ ಬರ್ದಿದ್ದು ಇದನ್ನೇ, ಸೋಡಿಯಂ ಕ್ಲೋರೈಡ್ನ ಅಲ್ವಾ. ಓಕೆ, ಅದ್ರ ಬಗ್ಗೆನೇ ಫಸ್ಟ್ ತಿಳ್ಕೊಬಿಡೋಣ. ನಾವು ಸಿ ವಾಟರಲ್ಲಿರುವಂಥ ಎಷ್ಟೋ ಸಾಲ್ಟ್ಸ್ಗಳನ್ನು ನಾವೇನು ಅದು ಡಿಸಾಲ್ವ್ ಆಗಿರುತ್ತಲ್ಲ ಅದರಲ್ಲಿ ಸಪ್ರೇಟ್ ಮಾಡ್ಕೊಳ್ಳುವಾಗ ಈ ಸೋಡಿಯಂ ಕ್ಲೋರೈಡ್ನು ಸಹಿತ ನಾವು ಆ ಒಂದು ಸಿ ವಾಟರ್ನಿಂದನೇ ನಾವು ಪಡ್ಕೊಳ್ಳುವಂಥದ್ದು. ಹಾಗೆ ಈ ಉಪ್ಪಿಂದು ನೀವೆಲ್ಲ ನೋಡಬಹುದು, ಗಾಂಧೀಜಿ ಅವ್ರದ್ದು ದಂಡಿ ಮಾರ್ಚ್ ಅದೆಲ್ಲ ನಾವು ನೋಡಿರ್ತೀವಿ, ಅದ್ರ ಬಗ್ಗೆನೂ ಸಹಿತ ಕೊಟ್ಟಿದ್ದಾರೆ. ಐ ಥಿಂಕ್ ನಮಗೆ ಅದು ಬೇಡ ಅಂಥೇಳಿ ನನ್ನ ಒಂದು ಭಾವನೆ. ನಾವಿವಾಗ ಇನ್ನೂ ಇದ್ರ ಬಗ್ಗೆ ಏನು ತಿಳ್ಕೊಳ್ಬೋದು ಅಂತಂದರೆ, ಸೋಡಿಯಂ ಕ್ಲೋರೈಡ್ ಅನ್ನೋದನ್ನು ನಾವು HCl ಮತ್ತು NaOH ಅನ್ನೋ ಒಂದು ಬೇಸಿಂದ ರಿಯಾಕ್ಟ್ ಮಾಡ್ತಾ ಇರೋದು, ಹೌದಲ್ವಾ. ಹಾಗಾಗಿ ಇದನ್ನು ನಾವು ಇಲ್ಲಿ ನೋಡಬಹುದದ್ದು, ನಾನು ಹೇಳಿದೆ H+OH ತೆಗೆದುಬಿಟ್ರೆ ಉಳಿದಿದ್ದು NaCl ಒಟ್ಟಿಗೆ ಬರೋದ್ರಲ್ಲಿಗೆ ಏನಾಯಿತು, ಸಾಲ್ಟ್ ಸಿಗುತ್ತೆ ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೆ. ಇದನ್ನೇ ನಾವೇನು ಮಾಡ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಯೂಸೇಜ್ಗೆ ಯೂಸ್ ಮಾಡ್ಕೋಬಹುದು. ಲೆಟಸ್ ಟೇಕ್ ಅನ್ ಎಕ್ಸಾಂಪಲ್, NaCl ತೊಗೊಂಡು ಈಗ ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ. ಅಲ್ಲಿ ವಾಟ್ರನ್ನ ಹಾಕಿದ್ವಿ ಅಂತಂದರೆ ಈಗ ಏನಲ್ಲಿ ನಮಗೆ ಸಿಗುವಂಥದ್ದು NaOH ಸಿಕ್ಕಿರುತ್ತೆ, ಜೊತೆಗೆ H2 ಮತ್ತು Cl2 ಗ್ಯಾಸ್ ಸಿಕ್ಕಿರುತ್ತೆ. ಇವೆರಡು HCl ನಾವು ಮಾಡುವಾಗ ಅಲ್ಲಿ HClನೇ ತೊಗೊಂಡಿರ್ತೀವಿ. ಆದರೆ ನಾವು ಈಗ ಉಲ್ಟಾ ರಿಯಾಕ್ಷನ್ ಬರೀತಾ ಇದ್ದೀವಲ್ವಾ, ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆನಂತರ ನಾವು ಬ್ಲೀಚಿಂಗ್ ಪೌಡ್ರ್ ಬಗ್ಗೆ ನೋಡೋಣ. ಬ್ಲೀಚಿಂಗ್ ಪೌಡರ್ನ ಒಂದು ಕೆಮಿಕಲ್ ಫಾರ್ಮುಲಾ ನಿಮಗೆ ಗೊತ್ತಿರಲಿ. ಬ್ಲೀಚಿಂಗ್ ಪೌಡರ್ದು ದಟ್ ಈಸ್ CaOCl2. ಇದರಲ್ಲಿ ಕ್ಲೋರಿನ್ ಇರುತ್ತೆ. ಇದನ್ನು ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನು ಸಿಗುತ್ತೆ, ನಮಗೆ ಬ್ಲೀಚಿಂಗ್ ಪೌಡರ್ ಸಿಗುತ್ತೆ. ಸರಿನಾ, ಆಯ್ತಲ್ವಾ. ನಂತರ ನಾವು ಬೇಕಿಂಗ್ ಸೋಡಾನ ನೋಡೋಣ. ಬೇಕಿಂಗ್ ಸೋಡಾ ಅಂತಂದರೆ ತುಂಬ ಓದು ಹಾಕ್ಬಿಟ್ಟಿದ್ವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆರ್ ಬೈಕಾರ್ಬೊನೇಟ್ಸ್ ಆಫ್ ಸೋಡಿಯಂ, ಈ ಥರದ್ದೆಲ್ಲ ಹೆಸರು ಡಿಫ್ರೆಂಟ್ ಹೆಸರುಗಳನ್ನು ಹೇಳ್ತೀವಿ. ಆನಂತರ ಇದನ್ನು ನಾವು ಬೇಕಿಂಗ್ ಸೋಡಾ ಅಂತಲೂ ಸಹಿತ ಹೇಳ್ತೀವಿ. ಇದರಲ್ಲಿ ನಾವು NaCl ಏನಿತ್ತಲ್ಲ ಅದನ್ನೇ ವಾಟರ್ ಜೊತೆಗೆ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ, ಇಲ್ಲಿ ಏನೇನಿದೆ ನೋಡಿರಿ, ವಾಟರು, ಕಾರ್ಬನ್ ಡೈಆಕ್ಸೈಡು, ಇನ್ನೊಂದು ಏನಪ್ಪ ಅಂತಂದರೆ ಅಮೋನಿಯಾ. ಯಾರಾದರೂ ಹೇಳ್ಬೋದಾ ಯಾಕೆ ಅಮೋನಿಯಾನ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ? ಟ್ರೈ ಮಾಡಿ, ಸುಮ್ಮನೆ ಅಟ್ಲೀಸ್ಟ್ ಟ್ರೈ ಮಾಡಿರಿ. ಗೊತ್ತಾಗಲಿಲ್ಲ ಅಂತಂದರೆ ಯು ಕ್ಯಾನ್ ಆಸ್ಕ್ ಮೀ. ನಂತರ ನಾವು ಬೇಕಿಂಗ್ ಸೋಡಾನು ನೋಡಿದ್ವಿ. ಬೇಕಿಂಗ್ ಸೋಡಾ ಆದಮೇಲೆ ವಾಷಿಂಗ್ ಸೋಡಾ ಒಂದು ನೋಡ್ಕೊಬಿಡೋಣ. Na2CO3. ಈ Na2CO3ನ ನಾವು ವಾಷಿಂಗ್ ಸೋಡಾ ಅಂತ ಹೇಳ್ತೀವಿ, ಸೋಡಿಯಂ ಕಾರ್ಬೊನೇಟ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ವಾಟರ್ನ ಹಾಕಿದಾಗ ನಮಗೆ ಸೇಮ್ ಅದನ್ನೇ ಪ್ರಾಡಕ್ಟ್ ಸಿಕ್ಕಿರುತ್ತೆ, ಸೋಡಿಯಂ ಕಾರ್ಬೊನೇಟ್ 10H2O. ಇದು ಅಕ್ವಾ ಸೋಡಿಯಂ ಕಾರ್ಬೊನೇಟ್ ಅಂತ ಹೇಳಿ ಕರಿತೀವಿ. ಇದು ಯೂಶ್ವಲಿ ಅವೈಲಬಲ್ ಆಗ್ತಾ ಇರೋದು ನಮಗಿದೆ ಫಾರ್ಮಲ್ಲಿ. ವಾಷಿಂಗ್ ಸೋಡಾ ಹಾಗೆ ಬೇಕಿಂಗ್ ಸೋಡಾ ಇದರ ಯೂಸಸ್ ನಿಮಗೆ ಏನಾದರೂ ಟೈಮ್ ಸಿಗ್ತಾರೆ ಯು ಕ್ಯಾನ್ ರಿಮೆಂಬರ್. ಜಿಪ್ಸಮ್ದೊಂದು ಕೆಮಿಕಲ್ ಫಾರ್ಮುಲಾ ಗೊತ್ತಿರಲಿ. ಕ್ಯಾಲ್ಶಿಯಂ ಸಲ್ಫೇಟ್ 2H2O. ಇಟ್ ಈಸ್ ಆಲ್ಸೋ ಅಕ್ವಾ. ಇದನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ ಅಂತ ಅಂದರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡಿರ್ತೀರಲ್ವ, ಫ್ರ್ಯಾಕ್ಚರ್ ಆಗಿದ್ದ ಕೈ, ಕ್ಯಾಲ್ಶಿಯಂ ಸಲ್ಫೇಟ್ .12H2O ಇದು ಸಹಿತ ಅಕ್ವಾನೇ. ಸರಿನಾ, ನಾವು ಜಿಪ್ಸಮನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಯೂಸ್ ಮಾಡ್ಕೊಳ್ತೀವಿ, ಅದರಿಂದ ಫಾರ್ಮ್ ಮಾಡ್ತೀವಿ. ಅದಕ್ಕೆ ನೀರು ಹಾಕಿದ್ರೆ ಆಯ್ತು ಅಷ್ಟೇ. ನಮಗಲ್ಲಿ ಏನಾಗುತ್ತೆ, ಜಿಪ್ಸಮ್ ಸಿಗುತ್ತೆ. ಜಿಪ್ಸಮ್ ಅಂತ ಅಂದರೆ ಅಲ್ಲಿ 2H2O ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ವಾಟರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸರಿನಾ, ಓಕೆ. ದಿಸ್ ಈಸ್ ಅಬೌಟ್ ಫಸ್ಟ್ ಚಾಪ್ಟರ್. ನಾವಿವಾಗ ಸೆಕೆಂಡ್ ಚಾಪ್ಟರ್ಗೆ ಶಿಫ್ಟ್ ಆಗೋಣ. ಥರ್ಡ್ ಚಾಪ್ಟರ್ ದಟ್ ಈಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನಾನು ಆಲ್ರೆಡಿ 7th ಸ್ಟ್ಯಾಂಡರ್ಡ್ನ 8th ಸ್ಟ್ಯಾಂಡರ್ಡ್ನ 4th ಚಾಪ್ಟರ್ ಅನಿಸುತ್ತೆ, ಐ ಫಾರ್ಗಾಟ್ ದಟ್ ನಂಬರ್ ಮರ್ತೋಗಿದೆ. ಅದರಲ್ಲಿ ಈಗ ಆಲ್ರೆಡಿ ನಾನು ಫಿಸಿಕಲ್ ಪ್ರಾಪರ್ಟೀಸ್ನ ಜೊತೆಗೆ ಪ್ರತಿಯೊಂದಕ್ಕೂ ಸಹಿತ ನಾವು ಎಕ್ಸೆಪ್ಷನೆಲ್ಲ ಮಾತಾಡಿದ್ವಿ, ನೆನಪಿದೆಯಾ? ಫಿಸಿಕಲ್ ಸ್ಟೇಟ್ ಸಾಲಿಡ್ ಇರುತ್ತೆ, ಆದರೆ ಎಲ್ಲೇ ಯಾವುದಾದ್ರು ಲಿಕ್ವಿಡ್ ಇರುತ್ತೆ, ಹಾರ್ಡ್ನೆಸ್ಗೆ, ಲಶ್ಚರ್ಗೆ, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು, ಪ್ರತಿಯೊಂದಕ್ಕೂ ಸಹಿತ ಎಕ್ಸೆಪ್ಷನೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಿಸ್ ಮಾಡ್ಕೋಬೇಡಿ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಅವೈಲೇಬಲ್ ಇರೋದು ಕೇವಲ ಒಂದೇ ಒಂದು. ಆದರೆ ನೀವು ಎಲ್ಲಿ ರೆಫರ್ ಮಾಡಿದ್ರೆ ಆಗಿದ್ರೆ ಅಂತಂದರೆ ಐ ರೆಫರ್ಡ್ ICSE ಸಿಲೆಬಸ್. ಅದರಲ್ಲಿ ನಿಮಗೆ ಇನ್ ಡೀಟೈಲ್ ಆಗಿ ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮಗೆ ಇಲ್ಲಿ ಶಾರ್ಟ್ ಟೈಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನಾನು ಒಂದು ಪ್ಯಾರಾ ಇರೋದನ್ನು ಜಸ್ಟ್ ಒಂದು ಲೈನಲ್ಲಿ ನೀವೇನು ತಿಳ್ಕೊಳ್ಬಹುದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಶಾರ್ಟ್ ಟೈಮಲ್ಲಿ ಇಷ್ಟು ಪರ್ಫೆಕ್ಟಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ
ಮೆಟಲ್ ಆಕ್ಸೈಡ್ ಫಾರ್ಮ್ ಆಗ್ತಿದೆ. ಮೆಟಲ್ ಆಕ್ಸೈಡ್ ಯಾವ ರೀತಿಯಲ್ಲಿ ವರ್ತನೆ ಮಾಡುತ್ತದೆ ಹೇಳಿದ್ದೆ ನೆನಪಿದೆಯಾ? ಇಟ್ ಈಸ್ ಆ್ಯಕ್ಟ್ಸ್ ಆಸ್ ಅ ಬೇಸ್. ಸೊ ಮೆಟಲ್ನ ಮತ್ತು ಆಕ್ಸೈಡನ್ನು ನಾವು ಆಕ್ಸಿಜನನ್ನು ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಸಿಗುವಂಥ ಒಂದು ಪ್ರಾಡಕ್ಟ್ ಏನಾಗಿರ್ತದೋ ಮೆಟಲ್ ಆಕ್ಸೈಡ್ ಆಗಿರುತ್ತೆ. ನೀವಿಲ್ಲಿ ಮತ್ತೆ ಎಕ್ಸಾಂಪಲ್ಸು ಎಲ್ಲ ನೆನಪಲ್ಲಿ ಇಟ್ಕೊಳ್ಳೋದೇ ನನ್ನ ಅನಿಸಿಕೆ ಬೇಡ ಅಂಥೇಳಿ Al2O3 ಅಂಥೇಳಿ, ಹಾಗೆ ಕ್ಯಾಲ್ಶಿಯಮು ಆಕ್ಸಿಜನ್ ಜೊತೆಗಾದರೆ ಕ್ಯಾಲ್ಶಿಯಂ ಆಕ್ಸೈಡ್ ಬರುತ್ತೆ. ಈ ಥರ ಸುಮಾರು ನಾವು ಹೇಳ್ಕೊಬೋದು. ಇದರ ನಂತರ ಅದೊಂದು ನೆನಪಲ್ಲಿ ಇಟ್ಕೊಳ್ರಪ್ಪ ಸಾಕು, ಮೆಟಲ್ಲು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಮೆಟಲ್ ಆಕ್ಸೈಡ್ ಫಾರ್ಮ್ ಆಗುತ್ತೆ, ಇಷ್ಟೇ. ನೆಕ್ಸ್ಟ್ ನಾವು ನೋಡ್ಬೋದು ಆ್ಯನಡೈಸಿಂಗ್ ಅನ್ನೋ ಒಂದು ಪ್ರಾಪರ್ಟಿ ಇದೆ. ಇದು ಏನಪ್ಪ ಅಂತ ಅಂದರೆ ಮೆಟಲ್ಸ್ಗಳನ್ನು ನಾವು ಯೂಶ್ವಲಿ ನಾನು ಈಗ ಹೇಳಿದೆ ನಾನು ನಿಮಗೆ, ಮೆಟಲ್ಸ್ ಯೂಶ್ವಲಿ ಅದು ಏರಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ರೆಡಿಲಿ ರಿಯಾಕ್ಟ್ ಆಗಿಬಿಟ್ಟು ಕೊರೋಷನ್ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ನೋಡಿದ್ವಿ, ಹೌದಲ್ವಾ? ಆದರೆ ಈ ಒಂದು ಆ್ಯನಡೈಸಿಂಗಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಒಂದು ಮೆಟಲ್ಗೆ ನಾವು ಒಂದು ಥಿಕ್ ಆಕ್ಸಿಜನ್ ಲೇಯರನ್ನು ಫಾರ್ಮೇಷನ್ ಮಾಡ್ತೀವಿ ಥ್ರೂ ದ ಪ್ರೊಸೆಸ್ ಆಫ್ ಎಲೆಕ್ಟ್ರೋಲೈಸಿಸ್, ಸರಿನಾ? ಇದು ಒಂದು ಅಟ್ರಾಕ್ಟಿವ್ ಫಿನಿಶಿಂಗ್ ಕೊಡುತ್ತೆ ಅಂಥೇಳಿ ನಾವು ಮಾಡುವಂಥದ್ದು. ನೆಕ್ಸ್ಟ್ ನಾವು ನೋಡಬಹುದು ಮೆಟಲ್ಸ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗೋದು ವಾಟರ್ ಜೊತೆಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂಥೇಳಿ. ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡೇ ಫಾರ್ಮ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಮೆಟಲ್ ವಿತ್ ಆಕ್ಸಿಜನ್ ಇದ್ದರೂ ಅದೇನೆ, ಮೆಟಲ್ ವಿತ್ ಹೈಡ್ರೋಜನ್ ಇದ್ದರೂ ಅದೇನೆ, ಇವೆರಡು ಜೊತೆಗೆ ಬಂದು ಹೈಡ್ರೋಜನನ್ನು ರಿಲೀಸ್ ಮಾಡ್ತಿದೆ, ಸರಿನಾ? ಇಟ್ ಈಸ್ ಆಲ್ಸೋ ಈಸಿ ಅಲ್ವಾ? ನೋಡಿ ಎಷ್ಟು ಈಸಿಯಾಗಿ ನಾವು ರಿಯಾಕ್ಷನ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಬೋದು ವಿತೌಟ್ ಮಚ್ ಟೈಮ್. ಮೆಟಲ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ಇಲ್ಲಿ ಗೆಸ್ ಮಾಡ್ತಾ ಇರೋದು ಸರಿಯಾಗಿದೆ, ಸಾಲ್ಟ್ ಆ್ಯಂಡ್ ಹೈಡ್ರೋಜನ್, ಬಿಕಾಸ್ ಈಗ ತಾನೇ ನಾವು ಮೆಟಲ್ ಚಾಪ್ಟ್ರಲ್ಲಿ ನೋಡ್ಕೊಬಂದ್ವಿ. ಆನಂತರ ನಾವಿವಾಗ ನೆಕ್ಸ್ಟ್ ರಿಯಾಕ್ಷನನ್ನು ವಿತ್ ಸಾಲ್ಟ್ ಸೊಲ್ಯೂಷನ್ಸ್ ಜೊತೆಗೆ ಮೆಟಲ್ ಯಾವ ರೀತಿಯಾಗಿ ರಿಯಾಕ್ಟ್ ಆಗ್ತಿದೆ, ಎನಿ ಸಾಲ್ಟ್ ಸೊಲ್ಯೂಷನ್ ನಾವು ನೋಡಿದ್ವಿ. ಆ್ಯಸಿಡ್ ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಸಿಗ್ತಿದೆ ಅಂತ ಹೇಳಿ, ಆ ಒಂದು ಸಾಲ್ಟನ್ನು ಇವಾಗ ನಾವು ಮೆಟಲ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಅಂದರೆ ಇದೇನಾಗ್ತದೆ, ಮೆಟಲ್ ಜೊತೆ ಸೇರಿಕೊಂಡು ಮೆಟಲ್ ಸಾಲ್ಟ್ ಬರುತ್ತೆ, ಜೊತೆಗೆ ಒಂದು ಮೆಟಲ್ ಫಾರ್ಮೇಷನ್ ಆಗ್ತದೆ. ಅಂದರೆ ಅದೇ ಮೆಟಲ್ದೆ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್, ಮೆಟಲ್ ಆಫ್ ಎ ಅಂತ ಹೇಳುವಂತ ತೊಗೊಂಡ್ವಿ ಅಂತಂದರೆ ಸಾಲ್ಟ್ ಸೊಲ್ಯೂಷನ್ ಆಫ್ ಬಿ ಅಂತ ನಾವು ತೊಗೊಂಡ್ವಿ ಅಂತಂದರೆ ಇಲ್ಲಿ ಪ್ರೊಡ್ಯೂಸ್ ಆಗುವಂತಹ ಸಾಲ್ಟ್ ಏನಾಗಿರುತ್ತೆ ಅದು ಎ ಜೊತೆಗೆ ಸೇರಿಕೊಂಡಿರುತ್ತೆ. ಸಾಲ್ಟ್ ಆಫ್ ಎ ಜೊತೆಗೆ ಮೆಟಲ್ ಬಿ ಆಗಿ ಫಾರ್ಮೇಷನ್ ಆಗೋದನ್ನು ನಾವು ನೋಡಬಹುದು. ಎಕ್ಸ್ಚೇಂಜ್ ಈಗ ಒಂಥರ ನಾವು ಇವಾಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡಿದ್ವಲ್ಲ, ಆ ಥರನೇ ತನ್ನ ಜಾಗವನ್ನು ಬೇರೆಯವ್ರಿಗೆ ಬಿಟ್ಕೊಳ್ಳೋದು. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ತೊಗೋಬೋದು ನೋಡಿರಿ, ಎರಡಿದೆಯಲ್ಲ, ಎರಡು ಸಹಿತ ಡಿಸ್ಪ್ಲೇಸ್ ಆಗ್ತಿದೆ, ಎರಡು ಪ್ಲೇಸು ಸಹಿತ ಚೇಂಜ್ ಆಗ್ತಿದೆ. ನಂತರ ನಾನು ಈಗ ತಾನೇ ತುಂಬ ಹೇಳ್ತಾನೆ ಇದ್ದೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ನೀವು ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು ಟಾಪಿಕ್ ಇದೆ ಅಂಥೇಳಿ, ದಟ್ ಈಸ್ ರಿಯಾಕ್ಟಿವಿಟಿ ಸೀರೀಸ್. ಪೊಟ್ಯಾಷಿಯಮ್ ಈಸ್ ಮೋಸ್ಟ್ ರಿಯಾಕ್ಟಿವ್. ನಾವು ಸೋಡಿಯಮ್ ಅಂತ ಅಷ್ಟೇ ತಿಳ್ಕೊಂಬಿಟ್ಟಿರ್ತೀವಿ, ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಮ್ ಅಂತ ಒಟ್ಟಿಗೆ ಓದಿರ್ತೀವಿ, ಆದರೆ ಅವೆರಡರಲ್ಲಿ ಯಾವುದು ಅಂತಂದರೆ ದಟ್ ಈಸ್ ಪೊಟ್ಯಾಷಿಯಮ್, ಸೋಡಿಯಮ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ. ಆ್ಯಕ್ಚುಲಿ ಇದಕ್ಕೊಂದು ಟ್ರಿಕ್ ಇದೆ, ನಾನು ಬರ್ಕೊಂಡಿದ್ದೀನಿ, ಬಟ್ ಅದು ನಾನು ತೆಗೆದು ಹೇಳೋಷ್ಟು ಇವಾಗ ನನಗೆ ಟೈಮ್ ಇಲ್ಲ. ನೀವು ಜನರಲಿ ಏನು ನೆನಪಲ್ಲಿ ಇಟ್ಕೊಳ್ಬೋದು ಅಂತಂದರೆ, ಮನೆಯಲ್ಲಿ ನಾವು ಕಾಪರನ್ನು ಯೂಸ್ ಮಾಡ್ತೀವಿ, ಸಿಲ್ವರು, ಗೋಲ್ಡು, ಪ್ಲ್ಯಾಟಿನಮ್ ಇವೆಲ್ಲವೂ ಕೆಳಗೆ ಬರ್ತವೆ, ಸರಿ ನೆನಪಿರುತ್ತೆ. ಉಳಿದಿದ್ದನ್ನೆಲ್ಲ ಮೇಲೆ ಬರುತ್ತೆ, ಅದನ್ನು ತಿಳ್ಕೊಂಡಿರಿ. ಆಮೇಲೆ ಇನ್ನೊಂದು ಯಾವುದು ಅಂದರೆ ಐರನ್ನು, ಜಿಂಕು, ಅಲ್ಯೂಮಿನಿಯಮು, ಮೆಗ್ನೀಷಿಯಮ್, ಇವಿಷ್ಟನ್ನು ಪ್ಲೇಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅಂದರೆ ಮೆಗ್ನೀಷಿಯಮ್ ಮೇಲೆ ಬರುತ್ತೆ, ಅದರ ಕೆಳಗೆ ಅಲ್ಯೂಮಿನಿಯಮು, ಜಿಂಕು, ಐರನ್ ಅವೆಲ್ಲ ಇನ್ನೂ ಕೆಳಗೆ ಬರುತ್ತೆ. ಎಕ್ಸಾಮಲ್ಲಿ ಇದೇ ಹೆಚ್ಚು ನಾ ಕೇಳಿರೋದು, ನಾನು ನೋಡಿರೋ ಹಾಗೆ. ರಿಯಾಕ್ಟಿವಿಟಿ ಸೀರೀಸು ಹೋಗ್ತಾ ಹೋಗ್ತಾ ಕೆಳಗಡೆ ಕಡಿಮೆ ಆಗ್ತಿದೆ, ಮೇಲ್ಗಡೆ ಇದ್ದಿದ್ದೆಲ್ಲ ಹೆಚ್ಚಾಗಿದೆ. ಹಾಗಾಗಿ ನಾವು ಹೇಳ್ಬೋದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ನಾವು ನೋಡಿದ್ವಿ. ಅಲ್ಲಿ ಯಾಕೆ ನಾವು ನೋಡಿದ್ವಿ ಜಿಂಕ್ ಯಾಕೆ ಒಂದು ಲೆಡ್ಡನ್ನು ಈಸಿಯಾಗಿ ಡಿಸ್ಪ್ಲೇಸ್ ಮಾಡಿ ತಾನು ಹೋಗಿ ಕೂತ್ಕೊಳ್ತು ಅಂತಂದರೆ ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಅಲ್ಯೂಮಿನಿಯಂ ಯಾಕೆ ಇದು ಒಂದು ಜಿಂಕನ್ನು ಹೋಗಿ ರಿಪ್ಲೇಸ್ ಮಾಡ್ತಿದೆ ಅಂತಂದರೆ ಬಿಕಾಸ್ ಅಲ್ಯೂಮಿನಿಯಂ ಈಸ್ ರಿಯಾಕ್ಟಿವ್. ಯಾಕೆ ಜಿಂಕ್ ಅಲ್ಯೂಮಿನಿಯಮನ್ನು ಡಿಸ್ಪ್ಲೇಸ್ ಮಾಡೋಕ್ಕಾಗಲ್ಲ ಅಂತಂದರೆ ಬಿಕಾಸ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಅಲ್ಯೂಮಿನಿಯಂ. ಈ ಒಂದು ಸೀರೀಸನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ನೆನಪಲ್ಲಿ ಇಟ್ಕೊಳ್ಳಿ, ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗೇ ಆಗುತ್ತೆ, ಡೆಫಿನೆಟ್ಲಿ. ಹಾಗೆ ಇದ್ರ ಬೇಸಿಸ್ ಮೇಲೇ ನಾವು ಹೇಳ್ಬೋದು, ಈಗ ಈ ಕೆಳಗಡೆ ಇದ್ದಾವಲ್ಲ ಇವೆಲ್ಲ ನೋಡ್ತಾ ಇದ್ದೀರಾ, ದೇ ಆರ್ ಅವೈಲೇಬಲ್ ಇನ್ ಫ್ರೀ ಸ್ಟೇಟ್ ಬಿಕಾಸ್ ದೇ ಆರ್ ಲೆಸ್ ರಿಯಾಕ್ಟಿವ್. ಇವುಗಳೆಲ್ಲ ಹಾಗಿದ್ರೆ ಯಾವ ಫಾರ್ಮಲ್ಲಿ ಸಿಗ್ತಿದೆ? ಇವುಗಳು ಆಕ್ಸೈಡ್ಸ್ ಜೊತೆನೋ, ಸಲ್ಫೈಡ್ಸ್ ಜೊತೆನೋ, ಸಲ್ಫೇಟ್ ಜೊತೆನೋ ಆ ರೀತಿಯಾಗಿ ನಮಗೆ ಓರ್ಸ್ ರೀತಿಯಲ್ಲಿ ಸಿಗ್ತಾ ಇದೆ.
ಹಾಗಾಗಿನೇ ನಾನು ನಿಮಗೊಂದು ಇನ್ನೊಂದು ತಿಳಿಸ್ಕೊಟ್ಟಿದ್ದೆ, ಇದು ಒಂದು ನೆನಪಿಟ್ಕೊಳ್ಳಿ. ಅಕ್ವಾರೇಜಿಯಾ ಇಟ್ ಮೀನ್ಸ್ ರಾಯಲ್ ವಾಟರ್. ಇದರಲ್ಲಿ ನಾವು ಯಾವ ಕೆಮಿಕಲ್ಸನ್ನು ಯೂಸ್ ಮಾಡಿರ್ತೀವಿ ಹೇಳಬಹುದಾ? ನಾನು ಯೂಶ್ವಲಿ ಈ PDF ನಾನು ಆನ್ಲೈನ್ ಕೋಚಿಂಗ್ ತೊಗೊಳ್ತೀನಲ್ಲ ಅವ್ರಿಗೆ ನಾನು ಹಾಕಿರ್ತೀನಿ. ಬಟ್ ಇದು ಯೂಸ್ ಆಗಲಿ ಅಂತೇಳಿ ಇದೆ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಯೂಸ್ ಆಗುವಂಥ ಇದರಲ್ಲಿ ಮಿಕ್ಸ್ಚರ್ ಏನೇನಿದೆ, ಎನಿವನ್ ಅಕ್ವಾರೇಜಿಯಾದಲ್ಲಿ ಇರುವಂತಹ ಮಿಕ್ಸ್ಚರ್ಸ್ಗಳು ಏನು, ಯಾವ ರೇಷಿಯೋದಲ್ಲಿ ಇದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ, ಕಲ್ತ್ಕೊಂಡಿರಿ. ಕಿಂಗ್ ಆಫ್ ಮೆಟಲ್ ಇಸ್ ಗೋಲ್ಡ್. ಎಕ್ಸ್ಟ್ರಾಕ್ಷನ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ಇದರಲ್ಲೇ ಇವನ್ನ ನಾವು ಎಲೆಕ್ಟ್ರೋಲೈಸಿಸಲ್ಲಿ ರೆಡ್ಯೂಸಿಂಗ್ ವಿತ್ ಅ ಕಾರ್ಬನ್ ಫೌಂಡ್ ಇನ್ ನೇಟಿವ್ ಸ್ಟೇಟ್. ಹಾಗಾಗಿ ಇದನ್ನು ಜಸ್ಟ್ ನಾವು ಕೋಕ್ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು, ನಾನು ಹೇಳಿದೆ ಕೋಕ್ ಬಗ್ಗೆ ಬಂದಾಗ ಅಲ್ಲಿ ನಾವು ಮೆಟಲ್ಸ್ಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡುವಾಗ ಕೋಕನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ. ಅದನ್ನೇ ಇಲ್ಲಿ ನಾವು ನೋಡಬಹುದು. ಓರನ್ನು ನಾವು ಇವಾಗ ಕಾನ್ಸಂಟ್ರೇಷನ್ ಆಫ್ ಓರ್ ಈ ರೀತಿಯಾಗಿದೆ ಅಂತ ಒಂದು ಇದೆ ಅಂತಂದರೆ ಅದು ಹೈ ರಿಯಾಕ್ಟಿವ್ ಆಗಿತ್ತು ಅಂತಂದರೆ ಅದನ್ನು ಜಸ್ಟ್ ನಾವು ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ ಮಾಡಿಬಿಟ್ಟು ಪ್ಯೂರ್ ಮೆಟಲನ್ನು ಪಡ್ಕೊಳ್ತೀವಿ. ಸರಿನಾ? ಹೈ ರಿಯಾಕ್ಟಿವ್ ಇರೋದನ್ನು ಜಸ್ಟ್ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ ಮಾಡಿ ನಂತರ ಪ್ಯೂರ್ ಮೆಟಲನ್ನು ತೊಗೊಳ್ತಿದ್ದೀವಿ. ಮೀಡಿಯಮ್ ರಿಯಾಕ್ಟಿವ್ ಇದ್ದಿದ್ದನ್ನು ಆಮೇಲೆ ನೋಡೋಣ. ಲೋ ರಿಯಾಕ್ಟಿವ್ ಇದ್ದಿದ್ದನ್ನು ಫಸ್ಟ್ ಅದರ ಸಲ್ಫೈಡ್ಸ್ ಓರ್ಗಳಿತ್ತು ಅಂದರೆ ಆಗೇನಾಗಿರುತ್ತೆ, ಅಥವಾ ಸಲ್ಫೈಡ್ ಓರಿಗೆ ಕನ್ವರ್ಷನ್ ಆಗಿರುತ್ತೆ. ಆನಂತರ ಅದನ್ನು ರೋಸ್ಟಿಂಗ್ ಮಾಡ್ತೀವಿ. ಇಟ್ ಮೀನ್ಸ್ ಹೀಟಿಂಗ್, ರೋಸ್ಟಿಂಗ್ ಮಾಡಿ ಆನಂತರ ಅದನ್ನು ಮೆಟಲಿಗೆ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟ್ ರಿಫೈನಿಂಗ್ ಮಾಡ್ಕೊಳ್ಳೋದು. ಐ ಹೋಪ್ ಈ ವರ್ಡ್ಸ್ಗಳ ಯೂಸೇಜ್ ನಿಮಗೆ ಗೊತ್ತಿದೆ ಅಂಥೇಳಿ. ನೆಕ್ಸ್ಟ್ ಮೆಟಲ್ ಇಂದ ಮೀಡಿಯಮ್ ರಿಯಾಕ್ಟಿವಿಟಿಲಿತ್ತು ಅಂದರೆ ಅದು ಕಾರ್ಬೊನೇಟ್ ಓರ್ ಆಗಿತ್ತು ಅಂದರೆ ಒಂದು ಕಡೆ, ಸಲ್ಫೈಡ್ ಓರ್ ಆಗಿತ್ತು ಅಂದರೆ ಒಂದು ಕಡೆ. ಕಾರ್ಬೊನೇಟ್ ಓರ್ ಇತ್ತು ಅಂತಂದರೆ ಅದನ್ನು ಕ್ಯಾಲ್ಸಿನೇಷನ್ ಮಾಡ್ತೀವಿ. ಆದರೆ ಸಲ್ಫೈಡ್ ಓರ್ ಇತ್ತು ಅಂದರೆ ನೀವಲ್ಲಿ ನೋಡ್ತಿದ್ರೆ ರೋಸ್ಟಿಂಗ್ ಓರು. ಸಲ್ಫೈಡ್ ಆ್ಯಂಡ್ ಸಲ್ಫೇಟ್ ಎರಡೂ ನೋಡ್ತಿದ್ರೆ ಅದು ಮೀಡಿಯಮ್ ರಿಯಾಕ್ಟಿವಿಟಿ ಇದ್ದಾಗ ಬೇರೆ, ಲೋ ರಿಯಾಕ್ಟಿವಿಟಿ ಇದ್ದಾಗ ಬೇರೆ. ಆದರೆ ಕಾಮನ್ ಸಲ್ಫೈಡ್ ಓರ್ ಇದ್ದಾಗ ನಾವು ರೋಸ್ಟಿಂಗನ್ನೇ ಮಾಡ್ತಿದ್ದೀವಿ. ಇದು ಎರಡರಿಂದನೂ ಬಂದಂತಹ ಆಕ್ಸೈಡ್, ಮೆಟಲ್ ಆಕ್ಸೈಡ್ ಏನಿರುತ್ತಲ್ಲ ಅದನ್ನು ರಿಡಕ್ಷನ್ ಮಾಡಿ, ಇಟ್ ಮೀನ್ಸ್ ಆಕ್ಸಿಜನನ್ನು ರಿಮೂವ್ ಮಾಡಿ ಆಗೇನಾಗ್ತದೆ ನಮಗೆ ಪ್ಯೂರಿಫಿಕೇಷನ್ ಆಫ್ ಮೆಟಲನ್ನು ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಐ ಹೋಪ್ ದಿಸ್ ಫ್ಲೋ ಚಾರ್ಟ್ ಹೆಲ್ಪ್ಸ್ ಯು. ದಿಸ್ ಈಸ್ ಅಬೌಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್. ಹಾಗೆ ಇದರಲ್ಲಿ ಹೇಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ಗಳು ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಇದೆ. ಈಗ ಒಂದು ಸೋಡಿಯಂ ಮೆಟಲ್ ಅಂತ ತೊಗೊಂಡ್ವಿ ಅಂದರೆ, ಬಿಕಾಸ್ ಇಟ್ಸ್ ಅ ಹೈಲಿ ರಿಯಾಕ್ಟಿವ್ ಮೆಟಲ್ ಅಲ್ವಾ, ಇದೇನಾಗುತ್ತೆ ಇದರಲ್ಲಿ ಇರುವಂಥ ಔಟ್ರ್ ಎಲೆಕ್ಟ್ರಾನನ್ನು ಇದು ಬಿಡ್ಕೊಡುತ್ತೆ. ಹಾಗಾಗಿ ನಾವು ಹೇಳ್ತೀವಿ ಮೆಟಲ್ಸ್ ಆರ್ ಯೂಶ್ವಲಿ ಎಲೆಕ್ಟ್ರಾನ್ ಡೋನರ್ ಆಗಿರ್ತಾರೆ. ಈಸಿಯಾಗಿ ಅವು ಎಲೆಕ್ಟ್ರಾನ್ಸ್ಗಳನ್ನು ಬಿಟ್ಕೊಟ್ಟು ಪಾಸಿಟಿವ್ ಅಯಾನ್ಸ್ಗಳನ್ನು, ಕ್ಯಾಟ್ ಅಯಾನ್ ಫಾರ್ಮೇಷನ್ ಆಗಿರೋದನ್ನು ನಾವು ನೋಡಬಹುದು. ಅರ್ಥ ಆಯ್ತಲ್ವಾ? Na+ ಆ್ಯಂಡ್ ಎಲೆಕ್ಟ್ರಾನ್ ಮೈನಸ್ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಈಗ ಹಾಗಿದ್ರೆ ನೆಕ್ಸ್ಟ್ ಯಾವ ಒಂದು ಎಲಿಮೆಂಟು ಇದಕ್ಕೆ ನೆಗೆಟಿವ್ ಅಂದರೆ ಎಲೆಕ್ಟ್ರಾನನ್ನು ಅಕ್ಸೆಪ್ಟ್ ಮಾಡಿಕೊಂಡು, ಈಗ ಕ್ಲೋರಿನ್ ಇದಕ್ಕೆ ಎಲೆಕ್ಟ್ರಾನನ್ನು ಕೊಟ್ವಿ ಅಂತಂದರೆ ಏನಾಗುತ್ತದೋ Cl- ಆಗುತ್ತೆ. ಅವಾಗೇನಾಯಿತು, ಇವೆರಡು ಒಂದು ಬಾಂಡ್ ಫಾರ್ಮೇಷನ್, ಅಯೋನಿಕ್ ಬಾಂಡ್ ಫಾರ್ಮೇಷನ್ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಇವುಗಳನ್ನೇ ನಾವು ಅಯೋನಿಕ್ ಕಾಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಟೈಪ್ಸ್ ಆಫ್ ಬಾಂಡ್ಸ್ ಈ ಥರದ್ದೆಲ್ಲ ತುಂಬ ಕಾನ್ಸೆಪ್ಟ್ಸ್ ಇದ್ದಾವೆ, ನಾನು ಮುಂದೆ ನೋಡೋಣ. ಈಗ ಸರಿ ಗೊತ್ತಾಯ್ತಲ್ಲ ಯಾಕೆ ಒಂದು ಕೆಮಿಕಲ್ ಕಾಂಪೌಂಡ್ಸ್ಗಳು ಫಾರ್ಮೇಷನ್ ಆಗೋದಕ್ಕೆ ರೀಸನ್ ಏನು ಅಂಥೇಳಿ ನಿಮಗೆ ಅರ್ಥ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ. ದಿಸ್ ಈಸ್ ಅಬೌಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್. ಕೊರೋಷನ್ದೊಂದು ಇದೆ ಅಲ್ವಾ? ಎಸ್, ಪ್ರಿವೆನ್ಷನ್ ಆಫ್ ಕೊರೋಷನನ್ನು ನಾವು ಕೇವಲ ನೀವು ಹೇಳ್ತೀರಾ ಪೇಂಟಿಂಗ್ ಮಾಡ್ತೀವಿ ಅಂತ ಹೇಳಿ, ಅಥವಾ ಜಾಸ್ತಿ ಅಂದರೆ ಆಯಿಲಿಂಗ್ ಹೇಳ್ಬೋದು, ಇಷ್ಟೇ ಹೇಳೋಕ್ಕೆ ಸಾಧ್ಯ ಆಗೋದು. ಬಟ್ ಅದರಲ್ಲಿ ನಾವು ಗ್ರೀಸ್ ಇರುತ್ತಲ್ಲ, ಅದನ್ನೇ ಗ್ರೀಸಿಂಗ್ ಅಷ್ಟೇ, ಇನ್ನೇನಲ್ಲ. ಗ್ಯಾಲ್ವನೈಸಿಂಗ್, ಕ್ರೋಮ್ ಪ್ಲೇಟಿಂಗ್, ಮತ್ತು ಆ್ಯನಡೈಸಿಂಗ್ ಆರ್ ಮೇಕಿಂಗ್ ಅಲಾಯ್ಸ್. ಆ್ಯನಡೈಸಿಂಗ್ ಹೇಳಿದ್ನಲ್ಲ, ಥಿಕ್ ಆಕ್ಸೈಡ್ ಲೇಯರ್ ಫಾರ್ಮೇಷನನ್ನು ಮಾಡಿರ್ತಾರೆ. ದಿಸ್ ಈಸ್ ಅಬೌಟ್ ಪ್ರಿವೆನ್ಷನ್ ಆಫ್ ಕರೋಷನ್ಗೆ ಇರುವಂಥ ಡಿಫ್ರೆಂಟ್ ಮೆಟಲ್ಸ್ ಮತ್ತು ಡಿಫ್ರೆಂಟ್ ವೇಸ್. ಎಲೆಕ್ಟ್ರೋಲೈಸಿಸ್ ಹೇಳಿದ್ವಲ್ಲ, ಅಲ್ಲಿ ನಾವು ಮತ್ತೆ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳಿ ಯೂಸ್ ಮಾಡ್ತೀವಿ, ಅಥವಾ ಕ್ರೋಮ್ ಪ್ಲೇಟಿಂಗ್ ಅಂತಲೂ ಸಹಿತ ಹೇಳ್ಕೋಬೋದು. ಆನಂತರ ನಾವು ಇವನ್ ಪ್ಯೂರ್ ಗೋಲ್ಡ್ ಬಗ್ಗೆ ಕೊಟ್ಟಿದ್ದಾರೆ, 24 ಕ್ಯಾರೆಕ್ಟರ್, 22 ಕ್ಯಾರೆಕ್ಟರ್. ಅಲ್ಲೇನಾಗ್ತದೆ ಪ್ಯೂರ್ ಗೋಲ್ಡ್ ಡಿಪೆಂಡೆನ್ಸ್, ಅದಕ್ಕೆ ಏನು ಮಾಡ್ತಾರೆ, ಕಾಪರ್ನ ಮಿಕ್ಸ್ ಮಾಡ್ತಾರೆ. ಆರ್ ಇವನ್ ಸಿಲ್ವರ್ ಅಂತಲೂ ಹೇಳ್ತೀವಿ, ಸಿಲ್ವರ್ನ ಮಿಕ್ಸ್ ಮಾಡ್ತಾರೆ. ಸಿಲ್ವರ್ ಹೆಚ್ಚು ಬೇರೆ ಒಂದು ಕಂಟೆಂಟನ್ನು ಆ್ಯಡ್ ಮಾಡ್ತಾ ಹೋದಾಗ ಕ್ಯಾರೆಟ್ ಗೋಲ್ಡ್ ಏನಾಗ್ತದೆ ಅದರ 22, 18 ಈ ಥರ ಕಡಿಮೆ ಆಗ್ತಾ ಹೋಗುತ್ತೆ. ಸರಿ, ಈಸಿ ಇದೆ ಅಲ್ವಾ? ವೆರಿ ಮಚ್ ಈಸಿ. ನಂತರ ನೀವು ಬ್ರಾಸ್ ಮತ್ತು ಬ್ರಾನ್ಸ್ ಇದೊಂದು ಅಲಾಯ್ ಆಗಿರುತ್ತೆ, ಏನಿದೆ ಅದರೊಳಗಡೆ ಅನ್ನೋದನ್ನು ತಿಳ್ಕೊಂಡಿರಿ, ಯೂಸ್ಫುಲ್ ಆಗುತ್ತೆ ಏನೇನು ಕಂಟೆಂಟ್ ಇದೆ ಅದರಲ್ಲಿ ಅಂತ ಹೇಳಿ. ದಿಸ್ ಈಸ್ ಅಬೌಟ್ ಥರ್ಡ್ ಚಾಪ್ಟರ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಮೇ ಬಿ ಎಸ್, ಅಲ್ಲ 5th ಚಾಪ್ಟರಾ ನೋಡಿ, ರೆಫರ್ ಮಾಡಿ. ಪಾಠ ಮಾಡ್ತಾ ಮರ್ತೋಗ್ಬಿಡ್ತೀನಿ. ನಾನ್ ಮೆಟಲ್ಸ್ ಬಗ್ಗೆ ಅಷ್ಟಾಗೇನೂ ಇಲ್ಲ, ಇಷ್ಟು ಸಾಕು. ನಾನು ಈ ವಿಡಿಯೋದಲ್ಲಿ ಫುಲ್ಲಿ ಕೆಮಿಸ್ಟ್ರಿ ಮಾಡ್ತಿರೋದ್ರಿಂದ ಪಾರ್ಟ್ 2 ಬುಕ್ಕಲ್ಲಿರುವಂತಹ 4th ಚಾಪ್ಟರ್, ದಟ್ ಈಸ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು
ಈ ಒಂದು ಚಾಪ್ಟರ್ನಲ್ಲಿ ಅರ್ತ್ ಕ್ರಸ್ಟ್ ಬಗ್ಗೆ ಫಸ್ಟ್ ಹೇಳ್ತಾ ಹೋಗ್ತಾರೆ. 0.02% ಆಫ್ ಕಾರ್ಬನ್ ಇನ್ ದ ಫಾರ್ಮ್ ಆಫ್ ಮಿನರಲ್ಸ್ ಅಂದರೆ ಕಾರ್ಬೋನೇಟ್ಸ್, ಹೈಡ್ರೋಜನ್ ಅಂದರೆ ನೆಕ್ಸ್ಟ್ ಕಾರ್ಬೋನೇಟ್ಸ್ ಫಾರ್ಮಲ್ಲಿ ಕೋಲು, ಪೆಟ್ರೋಲಿಯಂ, ಈ ಥರ ಡಿಫ್ರೆಂಟ್ ವೆರೈಟಿಯಲ್ಲಿ ಇರುವಂಥದ್ದನ್ನು ನಾವು ಈ 0.02% ಅಷ್ಟು ಕಾರ್ಬನ್ನ ಒಂದು ಪ್ರಮಾಣ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಅಟ್ಮಾಸ್ಫಿಯರಲ್ಲಿ 0.03% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ. ಹಾಗೆ ಇದು ಗೊತ್ತಿರೋವಂಥದ್ದು. ಅಂದರೆ ಕಾರ್ಬನ್ನ ಅವೈಲಬಿಲಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ. ನಂತರ ನಿಮ್ಗೇನಾದ್ರು ಟೈಮ್ ಸಿಕ್ತು ಅಂತಂದರೆ ಇಫ್ ಯು ನೋ ಅಬೌಟ್ ದ ಕಾನ್ಸೆಪ್ಟ್ C12 ಕಾರ್ಬನ್ ಆಟಮ್ ಗೊತ್ತಿದ್ರೆ ಯು ಕ್ಯಾನ್ ರೆಫರ್ ದಟ್. ಐಸೋಟೋಪ್ಸ್ ಬಗ್ಗೆ ಅದು ಟೈಮ್ ಸಿಕ್ಕಿದೆ ನಿಮಗೆ ಗೊತ್ತಿದೆ ಓದ್ಕೋಬೋದು ಅಂತಂದರೆ ಓದ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ದಟ್. ಬಾಂಡಿಂಗ್ ಇನ್ ಕಾರ್ಬನ್, ದ ಕೋವಲೆಂಟ್ ಬಾಂಡ್ ಹೇಗೆ ಫಾರ್ಮೇಷನ್ ಆಗ್ತಿದೆ. ಕಾರ್ಬನ್ನ ವೇಲೆನ್ಸ್ ಎಷ್ಟಿದೆ? 4. ಹೌದಾ? 4 ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇದೆ. ಹಾಗೆ ಅಂದರೆ ಏನರ್ಥ? ಒಂದು ಕೇಸಲ್ಲಿ ನೋಡೋಣ 4 ಎಲೆಕ್ಟ್ರಾನ್ ಗೇನ್ ಆಗ್ತಿರೋದನ್ನು ಪಡೆದುಕೊಂಡ್ರೆ 4 ಎಲೆಕ್ಟ್ರಾನ್ನ ಪಡ್ಕೊಂಡ್ರೆ ಅಂತ ಹೇಳಿ ನೋಡೋಣ. ಆ್ಯಂಡ್ ವಾಟ್ ಹ್ಯಾಪನ್ ಕಾರ್ಬನ್ ಆಟಮ್ ಎಲೆಕ್ಟ್ರಾನನ್ನು ಕೊಡುತ್ತೆ, ಕಳ್ಕೊಂಡ್ರೆ ಅನ್ನೋದನ್ನು ನೋಡೋಣ. ಕಾರ್ಬನ್ ಕ್ಯಾನ್ ಓವರ್ಕಮ್ ದಿಸ್ ಪ್ರಾಬ್ಲಮ್ ಬೈ ಶೇರಿಂಗ್ ಇಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ ವಿತ್ ಅದರ್ ಆಟಮ್ಸ್ ಆಫ್ ಕಾರ್ಬನ್ ಆರ್ ವಿತ್ ಅದರ್ ಆಟಮ್ಸ್ ಆಫ್ ಅದರ್ ಎಲಿಮೆಂಟ್. ಬೇರೆ ಒಂದು ಎಲಿಮೆಂಟ್ ಜೊತೆಗೆ ಎಲೆಕ್ಟ್ರಾನನ್ನು ಪಡ್ಕೊಂಡಾದರೂ ಆಗಲಿ ಕೊಟ್ಟಾದರೂ ಆಗಲಿ ಏನು ಮಾಡುತ್ತದೋ ಸ್ಟೆಬಿಲಿಟಿನ ಪಡ್ಕೊಳ್ಳುತ್ತೆ. ಸ್ಟೆಬಿಲಿಟಿ ಅಂತ ಅಂದರೆ ಏನು ನೀವು ನೋಡ್ಕೊಂಡಿದ್ದೀರಾ, ಈಗ ಆಲ್ರೆಡಿ ಒಂದು ಆಟಮ್ನ ಸ್ಟ್ರಕ್ಚರ್ನ ತಿಳ್ಕೊಂಡಿದ್ದೀರಾ. ನ್ಯೂಕ್ಲಿಯಸ್ ಇರುತ್ತೆ, ಈ ನ್ಯೂಕ್ಲಿಯಸ್ ಸುತ್ತ ಏನಾಗಿರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ. ಫಸ್ಟ್ ಕೇಶಲ್ ಅಂತ ಏನಿತ್ತಲ್ಲ ಇದರಲ್ಲಿ 2 ಎಲೆಕ್ಟ್ರಾನ್ಗಳಿರಬೇಕು. ವೇಟ್ ಅ ಮಿನಿಟ್, ಇಲ್ಲಿ 2 ಎಲೆಕ್ಟ್ರಾನ್ಗಳಿರಬೇಕು. ಹಾಗೆ ಇಲ್ಲಿ ಏನಾಗುತ್ತೆ? 8 ಎಲೆಕ್ಟ್ರಾನ್ಗಳಿರಬೇಕು. ಇದು 6, 7, 8 ಎಲೆಕ್ಟ್ರಾನ್ ಇದ್ದರೆ ಅದೇನಾಗುತ್ತೆ? ಸ್ಟೆಬಿಲಿಟಿ. ಪ್ರತಿಯೊಂದಕ್ಕೂ ನೋಡಿದ್ವಲ್ಲ ನಾವು ಆ ತಿರಿ ಇದ್ದಾಗ. ಈಗ ಹಾಗಿದ್ರೆ ಈ 4 ಎಲೆಕ್ಟ್ರಾನ್ ಇದೆ ಔಟ್ಸೈಡಲ್ಲಿ, ಔಟರ್ ಮೋಸ್ಟಲ್ಲಿ 4 ಎಲೆಕ್ಟ್ರಾನ್ ಇದೆ. ಈ 4 ಒಂದು ಕಳ್ಕೋಬೇಕು, ಇಲ್ಲ ಅಂತಂದರೆ 4 ಎಲೆಕ್ಟ್ರಾನ್ನ ಪಡ್ಕೋಬೇಕು. ಆಗೇನಾಗುತ್ತೆ? ಕಾರ್ಬನ್ನು ಸ್ಟೆಬಿಲೈಸ್ ಆಗುತ್ತೆ. ಆದರೆ ನಾವು ಹೇಗಾಗುತ್ತೆ ಕಾರ್ಬನಲ್ಲಿ ಅಂತ ಕೇಳೋದಾದರೆ ಎರಡೂ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಏನು ಅದಕ್ಕೆ ಬಂದಿರುವಂಥ ಕಂಡೀಷನ್, ಅದು ಅಕ್ಸೆಪ್ಟ್ ಮಾಡ್ಕೋಬೇಕೋ ಅಥವಾ ಅದನ್ನು ಅದೇ ಎಲೆಕ್ಟ್ರಾನ್ನ ಕೊಡಬೇಕೋ ಇದ್ರ ಬೇಸಿಸ್ ಮೇಲೆ ಆಗಿರುತ್ತೆ. ಸಿಂಪಲ್ ಎಕ್ಸಾಂಪಲ್ ನಾವೊಂದು ನಿಮಗೆ ತಿಳಿಸೋದಕ್ಕೋಸ್ಕರ ಇದೊಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಹೈಡ್ರೋಜನಲ್ಲಿ ನೀವು ನೋಡಿದರೆ 1 ಎಲೆಕ್ಟ್ರಾನ್ ಇದೆ, ಹೌದಲ್ವಾ? ಇದರಲ್ಲಿ 1 ಎಲೆಕ್ಟ್ರಾನ್ ಅಂದರೆ ಕೇಶಲಲ್ಲಿ ಒಂದೇ 1 ಎಲೆಕ್ಟ್ರಾನ್ ಇರೋದು. ಹಾಗಾಗಿ ಈ ಎರಡು ಒಂದು ಹೈಡ್ರೋಜನ್ ಆಟಮ್ಸ್ಗಳು ಏನು ಮಾಡ್ಕೊಳ್ತವೆ ಅಂತ ಅಂದರೆ, ಇದು ನಾನು ಇನ್ಸ್ಟೇಬಲ್ ಆಗಿದ್ದೀನಿ, ನೀನು ಇನ್ಸ್ಟೇಬಲ್ ಆಗಿದೆಯಾ, ಬೆಟರ್ ನಾವಿಬ್ಬರು ಏನು ಮಾಡ್ಕೊಳ್ಳೋಣ, ನಾನೊಂದು ಎಲೆಕ್ಟ್ರಾನ್ ಕೊಡ್ತೀನಿ, ಇನ್ನೊಂದು ಎಲೆಕ್ಟ್ರಾನ್ ಕೊಟ್ಬಿಟ್ಟು ಅವಾಗ ಇಬ್ಬರು ಏನಾಗುತ್ತೆ, ನಮ್ಮ ಮಧ್ಯದಲ್ಲಿ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ. ಆಗ ನಾವಿಬ್ಬರು ಯಾವಾಗಲೂ ಹೈಡ್ರೋಜನ್ ಮಾಲಿಕ್ಯೂಲ್ ಆಗಿ ಅಥವಾ H2 ಫಾರ್ಮಲ್ಲಿ ಇರಬಹುದಲ್ವಾ ಅಂತ ಹೇಳಿ ಕೇಳಿ ಏನು ಮಾಡುತ್ತೆ, ಅಲ್ಲೊಂದು ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗೋದನ್ನು ನಾವು ನೋಡ್ಬೋದು. ಸಾರಿ, ಹೈಡ್ರೋಜನ್ ಬಾಂಡ್ ಅಲ್ಲ, ಒಂದು ಬಾಂಡ್ ಅಂತ ಹೇಳಿ ಅಷ್ಟೇ. ಇಟ್ಸ್ ಪ್ಯೂರ್ಲಿ ಥ್ರೂ ದ ಎಲೆಕ್ಟ್ರಾನ್ ಆಗಿರೋದ್ರಿಂದ ನಾವಿಲ್ಲಿ ಹೈಡ್ರೋಜನ್ ಬಾಂಡ್ ಅಂತ ಹೇಳೋದಕ್ಕಿಂತನೂ ಬೆಟರ್ ಒಂದು ಬಾಂಡ್ ಫಾರ್ಮೇಷನ್ ಅಂತ ಹೇಳಿ ತಗೊಳ್ಳೋಣ. ಈಗ ನಿಮಗೆ ಡಬಲ್ ಬಾಂಡ್ ಹೆಂಗೆ ಫಾರ್ಮೇಷನ್ ಆಗ್ತದೆ? ಆಕ್ಸಿಜನ್ ನೋಡಿ, ಆಕ್ಸಿಜನಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ 1 2 3 4 5 6 5 6 ಅಂದರೆ ಟೋಟಲ್ 6 ಎಲೆಕ್ಟ್ರಾನ್ ಇದೆ. ಕೆ ಶೆಲ್ಲಲ್ಲಿ ಬಿಟ್ಟು ಈಗ ಹೊರಗಡೆ ಕೆ ಶೆಲ್ಲಲ್ಲಿ ಬಿಟ್ಟು ಎಲ್ ಶೆಲ್ಲಲ್ಲಿ ಏನಾಗಿದೆ 6 ಎಲೆಕ್ಟ್ರಾನ್ ಹೊರಗಡೆ ಇದೆ. ಇಟ್ ಮೀನ್ಸ್ 2 + 6 ಅಂದರೆ ಅಲ್ಲಿಗೆ ಎಷ್ಟಾಯಿತು? ಟೋಟಲ್ 8 ಎಲೆಕ್ಟ್ರಾನ್ ಇರೋದ್ರಲ್ಲಿ ಏನಾಗ್ತದೆ, 2 ಎಲೆಕ್ಟ್ರಾನ್ ಮುಗ್ದಿದೆ. 6 ಎಲೆಕ್ಟ್ರಾನ್ ಏನಿದೆಯಲ್ಲ, ಇನ್ನೆರಡು ಇದ್ದಿದ್ದರೆ ಏನಾಗ್ತಿತ್ತು? ಸ್ಟೇಬಲ್ ಆಗ್ತಿತ್ತು. ಟೋಟಲ್ 8 ಇರಬೇಕಿತ್ತಲ್ಲ. ಆದರೆ ಈಗೇನಾಗ್ತಿದೆ, ನಾನು 2 ಕಳ್ಕೊಂಡಿದ್ದೀನಿ, ನೀನು 2 ಕಳ್ಕೊಂಡಿದ್ದೀಯಾ. ಸುಮ್ಮನೆ ನಾವಿಬ್ಬರು ನೀನು 2 ಕೊಡು, ನಾನು 2 ಕೊಡ್ತೀನಿ. ಅವಾಗೇನಾಯಿತು, ನನ್ನಲ್ಲೂ 6 ಇದ್ದಂಗೆ 8 ಇದ್ದಂಗೆ ಆಗುತ್ತೆ, ನಿನ್ನಲ್ಲೂ ಸಹಿತ 8 ಇದ್ದಂಗೆ ಆಗುತ್ತೆ. ಆವಾಗ ನಾವಿಬ್ಬರು ಸೇರಿಕೊಂಡು 2 ಬಾಂಡ್ ಫಾರ್ಮ್ ಮಾಡ್ಕೊಂಡ್ವಿ ಅಂತಂದರೆ ನಾವು ಸ್ಟೇಬಲ್ ಆಗಬಹುದಲ್ವಾ ಅಂತ ಹೇಳಿ ನೋಡ್ಕೊಳ್ತವೆ. ಹೈಡ್ರೋಜನ್ ಸೇರಿಕೊಂಡು ಸಿಂಗಲ್ ಬಾಂಡು, ಆಕ್ಸಿಜನ್ ಸೇರಿಕೊಂಡು ಡಬಲ್ ಬಾಂಡು, ನಂತರ ನಾವು ನೋಡಬಹುದು ನೈಟ್ರೋಜನ್ದು ಟ್ರಿಪಲ್ ಬಾಂಡು. ಈ ನಿಮಗೆ ಸರಿನಾ ಗೊತ್ತಾಯ್ತಾ? ಇದರ ಬೇಸಿಸ್ ಮೇಲೆ ನಾವಿವಾಗ ಆಕ್ಸಿಜನ್ದೆಲ್ಲ ಗೊತ್ತಾಗಿದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೀಥೇನ್ಗೆ ಹೋಗ್ಬಿಡೋಣ. ಮೀಥೇನಲ್ಲಿ ಹೇಗಾಗುತ್ತೆ ಅಂತ ಹೇಳಿ. CH4 ಮೀಥೇನ್, ಇಟ್ಸ್ ಆನ್ ಆಲ್ಕೇನ್. ನಾವು ಹೇಳಿದ್ವಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಕಾರ್ಬನಲ್ಲಿ ಅಂತ. ಅಂದರೆ ಅಲ್ಲಿಗೆ ಏನಾಯಿತು, 4 ಕೆ ಶೆಲ್ದು ಬರೆದಿಲ್ಲ, ಡೈರೆಕ್ಟಾಗಿ ನೆಕ್ಸ್ಟ್ ಶೆಲ್ಲಿಂದ ಬರಿತಾ ಇದ್ದೀನಿ. 4 ಎಲೆಕ್ಟ್ರಾನ್ಸ್ ಇದ್ದಾವೆ. ಈಗ ಇದು 4 ಎಲೆಕ್ಟ್ರಾನ್ನ ಎಲ್ಲಿಂದ ಪಡ್ಕೊಳ್ತಿದೆ ಅಂತಂದರೆ ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್ನ ತಗೊಳುತ್ತೆ. ಈ ಹೈಡ್ರೋಜನ್ ನನ್ನ ಹತ್ರನೂ ಒಂದಿದೆ. ಸೊ ನಾನು ನಿನಗೆ 4 ಬೇಕಲ್ಲ,
ನಾನು 4 ಹೈಡ್ರೋಜನ್ನ ಕರ್ಕೊಂಬರ್ತೀನಿ. ನಾವು ಅಂದರೆ ಟೋಟಲ್ 4 ಜನ ಬರ್ತೀವಿ. ನೀನು ನನಗೆ ಕೊಡು, ನಾನು ನಿನಗೆ ಕೊಡ್ತೀನಿ. ಆಗ ಇಬ್ಬರದ್ರಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆಗೇನಾಗುತ್ತೆ, ನೀನು CH4 ಆಗ್ತೀಯಾ. ಆಗ ನಾವಿಬ್ಬರು ಸೇರಿಕೊಂಡಾಗ ಒಂದು ಸ್ಟೇಬಲ್ ಕಾಂಪೌಂಡ್ ಆಗಿ ನಾವಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು ಇಲ್ಲಿ ನಾವು ಸ್ಟೆಬಿಲಿಟಿನ ನೋಡ್ಕೊಳ್ಬೋದು. ಸರಿನಾ? ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಮೀಥೇನ್. ಹಾಗೆ ಮೀಥೇನನ್ನು ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಹಾಗೆ ಬಯೋಗ್ಯಾಸ್ನಲ್ಲಿ ಒಂದು ಮೇಜರ್ ಕಾಂಪೌಂಡ್ ಆಗಿರುತ್ತೆ ದಿಸ್ ಮೀಥೇನ್. ಹಾಗೆ CNG ಗ್ಯಾಸ್ನಲ್ಲೂ ಸಹಿತ ಇಟ್ಸ್ ಅ ಮೇಜರ್ ಕಾಂಪೌಂಡ್ ಆಗಿರುತ್ತೆ. ಹಾಗೆ ಇಟ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಕಾರ್ಬನ್ ಆಫ್ ದ CH4 ಕಾರ್ಬನ್. ಅದ್ರದ್ದು ನೆಕ್ಸ್ಟ್ ನಾವು ಈಥೇನು, ಪ್ರೊಪೇನು, ಆಕ್ಟೇನು, ಇನ್ನೂ ಏನೇನೋ ಏನು ಅಂತೆಲ್ಲ ಹೇಳ್ಕೋಬಹುದು. ಅಥವಾ ಬೆನ್ಝೀನು, ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ಗಳನ್ನು ನೋಡ್ಬೋದು. ಅಥವಾ ಸ್ಟ್ರಕ್ಚರ್ ಆಫ್ ಡೈಮಂಡು, ಗ್ರಾಫೈಟು, ಇವೆಲ್ಲದಕ್ಕೂ ದೊಡ್ಡದಾಗ್ತವೆ. ಸಿಂಪ್ಲೆಸ್ಟ್ ಫಾರ್ಮ್ ಯಾವುದು ಅಂತ ಅಂದರೆ ಅದೇ ಈ ಮೀಥೇನ್ ಆಗಿರುತ್ತೆ. ಮೀಥೇನ್ನ ಫಾರ್ಮುಲಾ ಗೊತ್ತಿದೆ, CH4. ಹಾಗೆ ಇದರ ಒಂದು ಸ್ಟ್ರಕ್ಚರ್ ಯಾವ ರೀತಿ ಆಗಿರುತ್ತೆ ಅಂದರೆ ಟೆಟ್ರಾವೆಲೆಂಟ್ ಆಗಿರುತ್ತೆ. ಅಂದರೆ CH ಈ ರೀತಿಯಾಗಿ ಟೆಟ್ರಾವೆಲೆಂಟ್ ಫಾರ್ಮೇಷನನ್ನು, ಇದರ ಸ್ಟ್ರಕ್ಚರ್ ಯಾವುದು ಅಂತಂದರೆ ಟೆಟ್ರಾವೆಲೆಂಟ್ ಅಂತ ಹೇಳಬೇಕಾಗ್ತದೆ. ಯಾಕೆ ಈ ಥರ ಇದು ಒಂದು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ ಅಂತಂದರೆ ಟು ಗೆಟ್ ಸ್ಟೆಬಿಲಿಟಿ ಆರ್ ಟು ಫಾರ್ಮ್ ಅ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಈ ಥರ ಆಪ್ಷನ್ಸ್ಗಳ ಸೆಲೆಕ್ಟ್ ಮಾಡ್ಕೊಳ್ಳೋದ ಮೇಲೆ ನಿಮ್ಮ ಅಲ್ಲಿ ಕ್ವಶನ್ನು ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ನಾವು ಹೋಗೋಣ, ಇದೇ ಸ್ಟ್ರಕ್ಚರು ಮುಂದಕ್ಕೆ ಹೋಗೋಣ. ಅಲೋಟ್ರೋಪ್ಸ್ ಆಫ್ ಕಾರ್ಬನಲ್ಲಿ ನೋಡ್ಬೋದು, ಡೈಮಂಡು, ಗ್ರಾಫೈಟು ಈ ರೀತಿಯಾಗಿ ನೋಡ್ಬೋದು. ಡೈಮಂಡು, ಗ್ರಾಫೈಟ್ನಲ್ಲಿ ಏನು ವ್ಯತ್ಯಾಸ ಅಂತ ಅಂದರೆ ಬೋತ್ ಆರ್ ಮೇಡ್ ಅಪ್ ಆಫ್ ಕಾರ್ಬನ್. ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ನನ್ನು ನೋಡ್ತಾ ಇದ್ದೀರಾ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಒಂದು ಹೆಕ್ಸೇನ್ ರೀತಿಲಿದೆ. ಹೆಕ್ಸೇನ್ ಈ ರೀತಿಯಾಗಿ ಒಂದು ಬೆನ್ಝೀನ್ ಸ್ಟ್ರಕ್ಚರ್ ರೀತಿಲಿ ಇವು ಪಕ್ಕ ಅಟ್ಯಾಚ್ ಆಗಿ ಹೀಗಿರೋದು. ಆದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಡೈಮಂಡನ್ನು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಟೆಟ್ರಾವೆಲೆಂಟ್ ನಾವು ಹೇಳ್ತೀವಿ. ಅದು ಏನು CH4 ಟೆಟ್ರಾವೆಲೆಂಟ್ ಅಂಥೇಳಿ. ಆ ಟೆಟ್ರಾವೆಲೆಂಟ್ ಬೇಸಿಸ್ ಮೇಲೆ ಅದೇ ಥರನೇ ಏನಾಗುತ್ತೆ, ಡೈಮಂಡ್ ಫಾರ್ಮೇಷನ್ ಇರುತ್ತೆ. ಡೈಮಂಡ್ ಇಟ್ ಈಸ್ ಎ ನಾನ್ ಮೆಟಲ್. ಕಾರ್ಬನ್ ಇಟ್ ಈಸ್ ಎ ನಾನ್ ಮೆಟಲ್. ಡೈಮಂಡು ಸಹಿತ ನಾನ್ ಮೆಟಲ್. ಆ್ಯಕ್ಚುಲಿ ನಾನ್ ಮೆಟಲ್ಸ್ ಎಲ್ಲ ಏನಾಗಿರುತ್ತೆ, ದೇ ಆರ್ ಸಾಫ್ಟ್ ಅಂತ ಹೇಳ್ತೀವಿ. ಆದರೆ ಇದಕ್ಕೊಂದು ಎಕ್ಸೆಪ್ಷನಲ್ಲು ಡೈಮಂಡು. ಸರಿನಾ? ಗ್ರಾಫೈಟ್ ಆ್ಯಕ್ಚುಲಿ ಇದು ಅಕಾರ್ಡಿಂಗ್ ಟು ದ ರೂಲ್ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಬಾರ್ದು. ಆದರೆ ಗ್ರಾಫೈಟ್ ಇಟ್ ಈಸ್ ಒನ್ ಎಕ್ಸೆಪ್ಷನಲ್. ಗ್ರಾಫೈಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬಿಕಾಸ್ ನಾನು ಹೇಳಿದ್ದೇನೆಂದರೆ ನಾನ್ ಮೆಟಲ್ಸ್ ಯೂಶ್ವಲಿ ನಾನ್ ಕಂಡಕ್ಟರ್ ಆಗಿರ್ತಾರೆ. ಆದರೆ ಗ್ರಾಫೈಟ್ ಇಟ್ ಈಸ್ ಒನ್ ಸಚ್ ನಾನ್ ಮೆಟಲ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ವಾಹಕವಾಗಿ ವರ್ತನೆಯನ್ನು ನಾವು ಮಾಡೋದನ್ನು ನೋಡಬಹುದು. ಅಲೋಟ್ರಾಪ್ಸ್ ಆಫ್ ಕಾರ್ಬನ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ವರ್ಸಟೈಲ್ ನೇಚರ್ ಆಫ್ ದ ಕಾರ್ಬನ್ನ ನೀವು ಈ ಥರ ಒಂದು ಲಿಂಕ್ಡ್ ಥರ ಮಾಡ್ತಾ ಹೋದ್ರಿಂದ ಅದನ್ನು ನಾವು ಕೆಟನೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಅಲ್ಲಿ ಸಿಂಗಲ್ ಬಾಂಡ್ ಇತ್ತು ಅಂತಂದರೆ ಅದನ್ನು ನಾವು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಡಬಲ್ ಆ್ಯಂಡ್ ಟ್ರಿಪಲ್ ಇತ್ತು ಅಂದರೆ ಅದನ್ನು ನಾವು ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸಿಂಗಲ್ ಇತ್ತು ಅಂತಂದರೆ ಅದು ಆಲ್ಕೇನ್ನ ಜನರಲ್ ಫಾರ್ಮುಲಾ CnH2n+2 ಆಗಿರುತ್ತೆ. ಹಾಗೆ ಆಲ್ಕೀನ್ ಡಬಲ್ ಬಾಂಡ್ 2 ಇತ್ತು ಅಂತಂದರೆ ಆಲ್ಕೀನ್ ಆಗಿರುತ್ತೆ. ಆಲ್ಕೀನ್ಗೆ CnH2n ಆಗಿರುತ್ತೆ. ಹಾಗೆ ಆಲ್ಕೈನ್ ಅಂತ ಹೇಳಿ ಕರಿತೀವಿ. ಟ್ರಿಪಲ್ ಬಾಂಡ್ ಇತ್ತು ಅಂದರೆ ಅದನ್ನು ನಾವು CnH2n-2 ಅಂತ ಹೇಳಿ ಕರಿತೀವಿ. ಸರಿನಾ? ದಿಸ್ ಈಸ್ ಅಬೌಟ್ ಆಲ್ಕೇನ್ ಟೈಪ್ಸ್. ಅದು ಆಲ್ಕೈನ್. ನಂತರ ಇಲ್ಲೇ ಕೊಟ್ಟಿದ್ದೀನಿ, ಸಾರಿ ನಾನು ಮತ್ತೆ ಬರೆದಿದ್ದು ವೇಸ್ಟ್ ಆಗೋಯ್ತು ಅನಿಸುತ್ತೆ. ಇನ್ನೊಂದು ಮುಂದೆ ಕೇಳಬಹುದು, ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಡ್ರಿ ನಿಮ್ಮದು ಓದೋದನ್ನು. ಆಲ್ಕೇನಲ್ಲಿ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಆಲ್ಕೇನಲ್ಲಿ 109 ಡಿಗ್ರಿ ಇರುತ್ತೆ ಅರೌಂಡ್ ಅಂತ ಹೇಳಿ. 109 ಡಿಗ್ರಿ ಇರುತ್ತೆ, ಅವ್ರು 109.5 ಈ ಥರನೆಲ್ಲ ಹೇಳ್ತೀವಿ. ಆಲ್ಕೀನಲ್ಲಿ ನಾವು 120 ಡಿಗ್ರಿ ಇರೋದನ್ನು ನೋಡ್ತೀವಿ. ಆಲ್ಕೈನಲ್ಲಿ 180 ಡಿಗ್ರಿ. ಇಷ್ಟು ತಿಳ್ಕೊಂಡಿರಿ, ಮುಂದೆ ಯೂಸ್ ಆಗುತ್ತೆ. ಇದುವರೆಗೂ ಕೇಳ್ತಾರೆ. ಯಾಕಂತಂದರೆ ಇತ್ತೀಚಿನ ದಿನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಪ್ಪ ಈಗ ತಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಅಂಥೇಳಿ ಮೇ ಬಿ ಇಷ್ಟಕ್ಕೆ ಬಿಟ್ಟಿದ್ರು. ಆದರೆ ಇಲ್ಲಿಗೆ ಇದನ್ನು ಸ್ಟಾಪ್ ಆಗೋಲ್ಲ. ಹಾಗೆ ಗೊತ್ತಿರಲಿ, ಈ ಒಂದು ಚಾಪ್ಟರ್ನ ನಾವು 1 ತಿಂಗಳು ಓದ್ಬೋದು, ಅಷ್ಟು ಕಂಟೆಂಟ್ ಇದೆ ಇದರಲ್ಲಿ. ಇನ್ ಡೆಪ್ತ್ ಹೋದ್ವಿ ಅಂತಂದರೆ ಸಖತ್ತಿದೆ ಚಾಪ್ಟರು. ನಾವು ಕೆಮಿಸ್ಟ್ರಿ ಪರ್ಫೆಕ್ಟ್ ಆಗಬೇಕು ಅಂತಂದರೆ ನಾವು ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು ಚಾಪ್ಟರ್ ಇದು. ಮುಂದೆ CH2 ಇದೆ ನಮಗೆ. ಆಲ್ಕೀನಲ್ಲಿ ಈಥೀನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗೆ ನಾವು ನೋಡ್ಬೋದು ಚೈನ್ ಫಾರ್ಮಲ್ಲಿ ಇರುತ್ತೆ, ರಿಂಗ್ ಫಾರ್ಮಲ್ಲಿ, ಬ್ರಾಂಚಸ್ ಫಾರ್ಮಲ್ಲಿ ಇರೋದನ್ನು ನೋಡ್ತಾ ಹೋಗ್ಬೋದು. ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಪ್ರೊಪೇನ್, ಈಥೇನ್, ಬ್ಯೂಟೇನ್, ಹೆಕ್ಸೇನ್ ಇವೆಲ್ಲ ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಈ ಗ್ರೂಪನ್ನು ನೆನ್ಪಿಟ್ಕೊಳ್ಳಿ. ಎಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹ್ಯಾಲೋ ಇಟ್ ಮೀನ್ಸ್ ಹ್ಯಾಲೋಜನ್ಸ್ ಯಾವ್ದ್ಯಾವ್ದಿದೆ? ಕ್ಲೋರಿನ್ ಇದೆ, ಬ್ರೋಮಿನ್ ಇದೆ, ಅಯೋಡಿನ್ ಇದೆ, ಫ್ಲೂರಿನ್ ಇದೆ. ಇವಿಷ್ಟು ಸೇರಿಕೊಂಡಾಗ ಈಗ ನಮ್ಮ ಒಂದು ಕಾರ್ಬನ್ ಜೊತೆ ಸೇರಿಕೊಂಡಾಗ ಏನಾಗುತ್ತದೋ ರೆಸ್ಪೆಕ್ಟಿವ್ ಹ್ಯಾಲೋಜನ್ಸ್ ಆಗಿರುತ್ತೆ. ಆಲ್ಕೋಹಾಲಿಕ್ ಗ್ರೂಪಿಗೆ OH ಅಂತೀವಿ. ಆಲ್ಡಿಹೈಡ್ ಇದ್ದರೆ CHO ಅಂತೀವಿ. ಕೀಟೋನ್ ಇದ್ದರೆ C ಡಬಲ್ ಬಾಂಡ್ O ಇರುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದ್ದರೆ COOH ಹೇಳ್ತೀವಿ.
ಮರೆಯೋಕ್ಕೆ ಹೋಗಬೇಡಿ, ಡೆಫಿನೆಟ್ಲಿ ಯೂಸ್ ಆಗುತ್ತೆ ಹಾಗೆ ಆಗುತ್ತೆ. ನಂತರ ನೋಡ್ಬೋದು ಹೋಮೋಜಿನಿಯಸ್ ಸೀರೀಸ್ ಅಂತ ಹೇಳಿ ಬರುತ್ತೆ. ಈ ಹೋಮೋಜಿನಿಯಸ್ ಸೀರೀಸಲ್ಲಿ ಜಸ್ಟ್ CH2 ನಾವು ಆ್ಯಡ್ ಮಾಡ್ತಾ ಹೋಗ್ತೀವಲ್ಲ, CH3OH ಇದೆ, ಇದಕ್ಕೆ ನಾವು CH2 ಆ್ಯಡ್ ಮಾಡಿದ್ರೆ C2H5OH, ಇದಕ್ಕೆ CH2 ಆ್ಯಡ್ ಮಾಡಿದ್ರೆ C3H7OH. ಈ ಥರ ಇದರಿಂದ ನಾವು ಹೋಮೋಜಿನಿಯಸ್ ಸೀರೀಸ್ ಅಂತ ಹೇಳಿ ಕರಿತೀವಿ. ವಾಟ್ ವಿಲ್ ಬಿ ದ ಹೋಮೋಜಿನಿಯಸ್ ಸೀರೀಸ್ ಫಾರ್ ದಿಸ್ ಒನ್, ಆ ಥರ ಕೇಳ್ಬೋದು, ಚಾನ್ಸಸ್ ಇದೆ. ನಾಮನ್ ಕ್ಲೇಚರ್, ಇದರಲ್ಲಿ ಪ್ರಿಫಿಕ್ಸ್, ಕಂಡೀಷನ್ಸ್ ಇದ್ದಾವೆ, ಓದ್ಕೊಳ್ರಿ ಸಾಧ್ಯ ಆದರೆ. ಈ ಒಂದು ಚಾರ್ಟ್ ಮೂಲಕ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಹ್ಯಾಲೋಜನ್ ಗ್ರೂಪ್ಸ್ಗಳು ಸೇರಿಕೊಂಡಾಗ ರೆಸ್ಪೆಕ್ಟಿವ್ ಹ್ಯಾಲೋ ಕಾಂಪೌಂಡ್ಸ್ ಇರುತ್ತೆ. ಹ್ಯಾಲೋ ಪ್ರೊಪೇನ್, ಹ್ಯಾಲೋ ಅಂದರೆ ಸಮಥಿಂಗ್, ಕ್ಲೋರಿನ್ ಇದೆ ಅಂದರೆ ಕ್ಲೋರೋಪ್ರೊಪೇನ್, ಅಯೋಡಿನ್ ಇದೆ ಅಂದರೆ ಅಯೋಡೋಪ್ರೊಪೇನ್, ಬ್ರೋಮೋಪ್ರೊಪೇನ್, ಈ ರೀತಿಯಾಗಿ. ಆಲ್ಕೋಹಾಲ್ ಇದ್ದಾಗ ಪ್ರೊಪನಾಲ್, ಈಗ ಆಲ್ ಅಂತೇಳಿ ಲಾಸ್ಟಲ್ಲಿ ಸೇರಿಸ್ತೀವಿ, ಅಂದರೆ ಈಗ ಹೆಕ್ಸನಾಲ್, ಈ ರೀತಿಯಾಗಿ. ಗೊತ್ತಾಯ್ತಲ್ವ? ಆಲ್ಡಿಹೈಡ್ ಇತ್ತು ಅಂದರೆ AL, ಆಲ್ಕೋಹಾಲ್ಗೆ OL, ಆಲ್ಡಿಹೈಡ್ಗೆ AL, ಮರಿಬೇಡಿ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೀಟೋನ್ ಇದ್ದಾಗ ಓನ್, ಪೆಪ್ಟೋನ್, ನಾನು ಹೇಳಿದ್ದೆ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಡೈಜೆಷನ್ ಕಾನ್ಸೆಪ್ಟ್ ಮಾಡುವಾಗ ಪ್ರೋಟೀನ್ ಇದ್ದಿದ್ದು ಫಸ್ಟ್ ಪೆಪ್ಟೋನ್ ಆಗಿ ಆಮೇಲೆ ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ಆಗೋದು, ಪೆಪ್ಟೋನ್ ಫಾರ್ಮೇಷನ್ ಆಗುತ್ತೆ. ಓನ್ ಅಥವಾ ನಾನ್ ಅಂದರೆ ಈಗ ಪ್ರೊಪೇನ್ ಇದೆಯಲ್ಲ ಅದಕ್ಕೆ ಓನ್ ಸೇರಿಕೊಳ್ತು, ಪ್ರೊಪನೋನ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಲ್ಲಿ ಆ್ಯಸಿಡ್, ನೋಯಿಕ್ ಆ್ಯಸಿಡ್ ಅಂತಲೇ ಬರುತ್ತೆ. ಆಲ್ಕಿನ್ ಇದ್ದಾಗ ಈನ್, ಆಲ್ಕೈನ್ ಇದ್ದಾಗ ಕೈನ್, ಐನ್. ಸರಿನಾ? ಮತ್ತು ನಾನೀಗ ಒಂದು ಪ್ರಶ್ನೆ ನಿಮಗೆ ಕೇಳ್ತಿದ್ದೀನಿ. ಅಸಿಟಿಲೀನ್ ಅಂತ ಅಂದರೆ ಈಸ್ ಇಟ್ ಎನ್ ಆಲ್ಕೀನ್ ಆರ್ ಆಲ್ಕೈನ್? ಇದರ ಒಂದು ಕೆಮಿಕಲ್ ಫಾರ್ಮುಲಾ. 2 ಕ್ವಶನ್ ನಾನು ಕೇಳಿದ್ದು, ಇದು ಆಲ್ಕೈನಾ ಆರ್ ಆಲ್ಕೀನಾ, ಸರಿನಾ? ಇದು ಕೆಮಿಕಲ್ ಫಾರ್ಮುಲಾ ಏನು? ಯು ನೋ ದಟ್, ಬಟ್ ಕನ್ಫ್ಯೂಷನ್ ಆಗಿ ಕ್ವಶನ್ಸನ್ನು ಇದೇ ರೀತಿ ಕೇಳ್ತಾರೆ, ಹಾಗಾಗಿ ಮಿಸ್ ಮಾಡದೆ ಆನ್ಸರ್ ಮಾಡೋದನ್ನು ಮರಿಬೇಡಿ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ನನ್ನನ್ನೇ ಕೇಳಪ್ಪ, ಪ್ಲೀಸ್ ಕೇಳಿ, ನನ್ನನ್ನೇ ಕೇಳಿ. ನೆಕ್ಸ್ಟ್ ಕಂಬಸ್ಟನ್ ಬಗ್ಗೆ ನಾನು ಆಗಲೇ ಹೇಳಿಸ್ಕೊಡ್ತಾ ಇದ್ದೆ. ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಆಗುವಂಥದ್ದು ಕಂಬಸ್ಟನ್ನು, ದಹನ ಕ್ರಿಯೆ. ಯಾವಾಗ ಕಂಪ್ಲೀಟ್ ಅವೈಲಬಿಲಿಟಿ ಇರುತ್ತೋ ಆಕ್ಸಿಜನ್, ಆವಾಗ ನಾವು ಕಂಪ್ಲೀಟ್ ಕಂಬಸ್ಟನ್ ಆಗುತ್ತೆ. ಇಟ್ ಮೀನ್ಸ್ ಅಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದನ್ನು ನೋಡ್ತೀವಿ. ಇದೇ ಎಕ್ಸಾಂಪಲೇ ನಿಮಗೆ ಕೊಟ್ಟಿದ್ದು, ಪ್ರೊಪೇನ್ನ ಕೊಟ್ಟಿದ್ದರು ಅಷ್ಟೇ, ಸರಿನಾ? ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ 1ರಲ್ಲಿ ಕೊಟ್ಟಿದ್ರು, 2ರಲ್ಲಿ ಕೊಟ್ಟಿದ್ರು, ಅದನ್ನು ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದಿತ್ತು ಅಂತ ಹೇಳಿದ್ನಲ್ಲ, ಇದೇ ಪ್ರೋಸೆಸ್ಸೇನೆ. ಸೊ ಟೈಮ್ ಆದರೆ ಪ್ರತಿಯೊಂದು ರಿಯಾಕ್ಷನ್ಸನ್ನು ಬರೆದು ಕಲ್ತ್ಕೊಳ್ರಿ. ಸ್ಕ್ರೀನ್ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ. ನಂತರ ನೋಡ್ಬೋದು ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತಂದರೆ ಹೇಳಿದೆ ನಾನು, ಅಡಿಷನ್ ಆಫ್ ಆಕ್ಸಿಜನ್. ಆಲ್ಕೋಹಾಲ್ ಇದ್ದಿದ್ದು ಆಕ್ಸಿಡೇಷನ್ ಆದಾಗ ಅದು ಆ್ಯಸಿಡ್ ಆಗುತ್ತೆ. ಇಟ್ಸ್ ಅ ಕಾಮನ್ ಥಿಂಗ್, ಕಾಮನ್ ಆಗಿ ತಿಳ್ಕೊಂಬಿಡಿ, ಇದು ಫಿಕ್ಸ್, ಇಟ್ಸ್ ಎ ಜನರಲ್. ಆಲ್ಕೋಹಾಲ್ ಇದ್ದಿದ್ದು ಆಕ್ಸಿಡೇಷನ್ ಮಾಡಿದ್ವಿ ಅಂತಂದರೆ ಅದೇನಾಗುತ್ತೆ, ಆ್ಯಸಿಡ್ ಫಾರ್ಮಿಗೆ ಬರುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವುದಾದ್ರೂ ಆಕ್ಸಿಡೇಷನ್ ಮಾಡುವಂಥವು, ಅಲ್ಕಲೈನ್ KMNO4 ಯೂಶಲಿ ನಾವು ಹೇಳೋದು, ಅಥವಾ ಇನ್ನೊಂದು K2Cr2O7, ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಅಂತಲೂ ಹೇಳ್ತೀವಿ, ಅಥವಾ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಅಂತಲೂ ಸಹಿತ ಹೇಳ್ತೀವಿ. ಎರಡು ನೇಮ್ ಇದೆ ಅದಕ್ಕೆ. ಅಡಿಷನ್ ರಿಯಾಕ್ಷನ್ ಅಂತ ಅಂದರೆ, ಈಗ ಆಲ್ಕೀನ್ ಇದೆ, ಆಲ್ಕೀನ್ ಅಂತಂದರೆ C+O ಇದೆ. ಇದಕ್ಕೆ ಇವಾಗ ಏನಾಗಿದೆ, ಆ್ಯಕ್ಚುಲಿ 2 ಹೈಡ್ರೋಜನ್ ಲಾಸ್ ಇರೋದು. ಈ 2 ಹೈಡ್ರೋಜನ್ ಲಾಸ್ ಇದ್ದಿದ್ದು ಏನು ಮಾಡುತ್ತೆ ಅಂತಂದರೆ, ಈಗ ನಾನು 2 ಹೈಡ್ರೋಜನನ್ನು ಕೊಟ್ಬಿಡ್ತೀನಿ, ನೀವೇನು ಮಾಡಿರಿ ಅದನ್ನು ಬಾಂಡ್ ಇರೋದನ್ನು ತೆಗೀರಿ ಅಂತ ಹೇಳುತ್ತೆ. ಹಾಗಾಗಿ ಈ ಬಾಂಡ್ ಹೋಗುತ್ತೆ. ಅಂದರೆ ನೀವು ಏನು ತಿಳ್ಕೊಳ್ಬೇಕು ಇದರಲ್ಲಿ ಅಂತಂದರೆ, ಆಲ್ಕೈನ್ಗೆ ನಾವು ಅಡಿಷನ್ ಆಫ್ ಹೈಡ್ರೋಜನ್ ಮಾಡಿದ್ವಿ, ಅಥವಾ ಹೈಡ್ರೋಜಿನೇಷನ್ ಅಂತಲೂ ಹೇಳ್ತೀವಿ. ಹೈಡ್ರೋಜಿನೇಷನ್ ಮಾಡಿದಾಗ ಅಲ್ಲೇನಾಗುತ್ತೆ, ಆಲ್ಕೀನ್ ಬರುತ್ತೆ. ಆಲ್ಕೀನಿಗೆ ಹೈಡ್ರೋಜಿನೇಷನ್ ಮಾಡಿದ್ವಿ ಅಂದರೆ ಆಗ ಆಲ್ಕೇನ್ ಬರುತ್ತೆ. ಇಲ್ಲಿ ಯೂಸ್ ಆಗುವಂಥ ಕೆಟಲಿಸ್ಟ್ ಯಾವುದು ಅಂತಂದರೆ ಇಟ್ ಈಸ್ ನಿಕಲ್ ಕೆಟಲಿಸ್ಟ್. ಮಿಸ್ ಮಾಡಬೇಡಿ, ಯೂಸ್ ಆಗುತ್ತೆ, ಡೆಫಿನೆಟ್ಲಿ ಯೂಸ್ ಆಗುತ್ತೆ, ಮರಿಬೇಡಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬರುತ್ತೆ. ಇಲ್ಲಿ ಜಸ್ಟ್ ವಿ ಸಬ್ಸ್ಟಿಟ್ಯೂಟ್ ಸಮಥಿಂಗ್, ಅಂದರೆ ಅಲ್ಲಿ ಒಂದು ಎಲಿಮೆಂಟನ್ನು ತೆಗೆದು ಇನ್ನೊಂದು ಎಲಿಮೆಂಟ್ ಆ್ಯಡ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್, ಅಲ್ಲೇ ಇರುತ್ತೆ, ಎಲ್ಲದೂ ಅಲ್ಲೇ ಇರುತ್ತೆ, ಜಸ್ಟ್ ಒಂದನ್ನು ತೆಗೆದು ಇನ್ನೊಂದು ಕಡೆ ಹಾಕೋದು. ಇದು ಯಾವಾಗಲೂ ಸನ್ಲೈಟ್ ಅಲ್ಲ ಆಗುವಂಥದ್ದು, ಸರಿನಾ? ಎಸ್, ದಿಸ್ ಈಸ್ ಅಬೌಟ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್. ಇಲ್ಲಿ ನಿಮಗೆ ಮತ್ತೆ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬಗ್ಗೆ ಬರ್ತಾ ಹೋಗುತ್ತೆ, ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಬರುತ್ತೆ. ಇಫ್ ಯುವರ್ ಟೈಮ್ ಈಸ್ ಅವೈಲಬಲ್, ತುಂಬ ಟೈಮ್ ಇದೆ ಅಂತಂದರೆ ಯು ಕ್ಯಾನ್ ರೀಡ್. ನಾನಿಲ್ಲಿ ಕೊಟ್ಟಿರುವಂಥ ಒಂದು ಸ್ಕ್ರೀನನ್ನು ಕೂತ್ಕೊಂಡು ಓದ್ಕೊಳ್ರಿ. ರಿಯಾಕ್ಷನ್ಸ್ ನೋ ನೀಡ್, ಪ್ರಾಪರ್ಟೀಸನ್ನು ಓದ್ಕೊಂಡ್ರೆ ಆಯಿತು. ಎಸ್ಟರಿಫಿಕೇಷನ್ ಅಂತ ಗೊತ್ತಿರಲಿ, ಎಸ್ಟರಿಫಿಕೇಷನ್ ಇಟ್ ವಿಲ್ ಬಿ ಯೂಸ್ಫುಲ್. ಎಸ್ಟರ್ ಫಾರ್ಮೇಷನ್ ಆಗೋದು, ಇನ್ನೊಂದು ಓ ಆ್ಯಡ್ ಆಗಿರುತ್ತೆ. ನಂತರ ನೋ ನೀಡ್. ಶುಗರ್ ಕೇನ್, ಓಕೆ, ಅದೇ ನಮ್ಗೆ ಅದು ಬೇಡ ಇವಾಗ. ಸೋಪ್ ಆ್ಯಂಡ್ ಡಿಟರ್ಜೆಂಟ್, ವೆರಿ ಮಚ್ ಯೂಸ್ಫುಲ್. ಪ್ರತಿ ಎಂಡಿಗೂ ಏನಂತ ಕರಿತೀವಿ, ಡಿಟರ್ಜೆಂಟು.
ಇದಾದರೆ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಡಿಫ್ರೆನ್ಸ್ನ ಸಹಿತ ತಿಳ್ಕೊಂಡಿರ್ರಿ. ಈಗ ತುಂಬ ಓದಿರ್ತೀರ ಎಲ್ಲರೂ ಅಂತ ನನ್ನ ಒಂದು ಭಾವನೆ. ಓಕೆ, ಲೆಟ್ಸ್ ಸ್ವಿಚ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್. ನಾವೀಗ ಬರೋಣ ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ಗೆ. ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ 20 ಎಲಿಮೆಂಟ್ಸ್ ಇದೆ ಅಂಥೇಳಿ ಪಿರಿಯಾಡಿಕ್ ಟೇಬಲಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅದಕ್ಕೆ ನಿಮ್ಮ ಕ್ವಶನಲ್ಲೂ ಸಹಿತ ಕೇಳಿದ್ರಿ, ಅದು ಹೆಂಗೆ ನಿಜನಾ ಹೌದಾ ಅಂತೆಲ್ಲ ಕೇಳಿದ್ರಿ. ಬಟ್ ಇಟ್ ಈಸ್ ಅವೈಲಬಲ್ ಇನ್ ICSE ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಹೇಳಿದೆ. ಬಟ್ ನಮಗೆ ಈಗಲೂ ಸಹಿತ NCERT ಆಗಿರ್ಬೋದು ಆರ್ DSCERT ಸಿಲೆಬಸ್ಸಲ್ಲಿ 118 ಎಲಿಮೆಂಟ್ಸ್ ಅಂತಲೇ ಇದೆ. ಹಾಗಿದ್ರೆ ನಾವು ಯಾವುದಕ್ಕೆ ಶಿಫ್ಟ್ ಆನ್ ಆಗಬೇಕು ಅಥವಾ ಕ್ವಶನ್ ಕೇಳಿದ್ರು ಅಂತಂದರೆ ನಾವು ಅವಾಗ ನಮ್ಮ ಒಂದು ಪ್ರಾಬ್ಲಮ್ನ ಅರೈಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ, ಡೋಂಟ್ ವರಿ ಅಬೌಟ್ ದಟ್. ಪಿರಿಯಾಡಿಕ್ ಟೇಬಲ್ನ ಕ್ಲಾಸಿಫಿಕೇಷನಲ್ಲಿ ನಾವು ಈಗ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಬರ್ತಾರೆ, ಅದನ್ನೇ ನೋಡ್ತಾ ಬರೋಣ. ಜಾನ್ ವುಲ್ಫ್ ಗ್ಯಾಂಗ್ ಡಾಬರಿನವ್ರು ಏನು ಮಾಡ್ತಾರೆ, ಟ್ರಯೇಡ್ಸನ್ನು ಕೊಡ್ತಾರೆ. ಅಂದರೆ 3 ಗುಂಪುಗಳನ್ನಾಗಿ ಒಂದೇ ಗುಣಗಳನ್ನು ಹೊಂದಿರುವಂತಹ ಎಲಿಮೆಂಟ್ಸ್ಗಳನ್ನು, ಧಾತುಗಳನ್ನು ಒಂದೊಂದು ಕಡೆ ಸೇರಿಸ್ತಾ ಬರ್ತಾರೆ. ಇಲ್ಲಿ ಇವಾಗ ಲೀಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ನ ಎಕ್ಸಾಂಪಲ್ ತೊಗೊಂಡು ಹೇಳ್ತಿದ್ದೀನಿ. ಇವುಗಳ ಆಟೋಮಿಕ್ ಮಾಸ್ ನಂಬರ್ನ ತಗೊಳ್ತಾ ಹೋಗ್ತಾರೆ. 6.9, ಇದು 39.0. ಇವೆರಡನ್ನು ನಾವು ಇವಾಗ ಆ್ಯಡ್ ಮಾಡಿದ್ವಿ ಅಂತ ಅಂದರೆ ಜೊತೆಗೆ ಅಲ್ಲಿ ಸಿಗೋದೇನು 45.9 ಬರುತ್ತೆ. ಅದನ್ನು ನಾವು ಡಿವೈಡೆಡ್ ಬೈ 2 ಮಾಡಿದ್ವಿ ಅಂದರೆ ಇಟ್ ಮೀನ್ಸ್ ಆ್ಯಾವ್ರೇಜನ್ನು ನಾವು ತೆಗೆದ್ವಿ ಅಂತಂದರೆ ಆಗ ನಾವು ಮಧ್ಯದಲ್ಲಿ ಬರುವಂತಹ ಎಲಿಮೆಂಟ್ನ ಆಟೋಮಿಕ್ ಮಾಸ್ ನಂಬರನ್ನು ಕಂಡುಹಿಡಿಬೋದು ಅಂತ ಹೇಳ್ತಾರೆ. ಹಾಗೆ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ, ಅಂದರೆ ಬಟ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಆಲ್ ದ, ಅವ್ರು ಮಾತು ಹೇಳಿದರೆ ಇದು ಫೇಲ್ಯೂರ್ ಆಗಿದ್ದಿದ್ದು. ನಂತರ ಇವ್ರು ಹೇಳೋದು, ಆ್ಯಕ್ಚುಲಿ ನ್ಯೂಲ್ಯಾಂಡ್ ಅವ್ರು ಹೇಳೋದು, ದೇರ್ ಆರ್ ಓನ್ಲಿ 56 ಎಲಿಮೆಂಟ್ಸ್. ಹಾಗೆ ಅದನ್ನು ಮುಂದೆನೂ ಸಹಿತ ನಾವು ಕಂಡುಹಿಡಿಯೋಕ್ಕಾಗಲ್ಲ, ಇಷ್ಟೇ, ಮುಂದೆನೂ ಕಂಡುಹಿಡಿಯೋದೇ ಇಲ್ಲ, ಫ್ಯೂಚರಲ್ಲೂ 56 ಅಷ್ಟೇ ಇರೋದು. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಿ ಕರಿತೀವಿ. ಅವ್ರೇನು ಮಾಡ್ತಾರೆ ಅಂತಂದರೆ ಇಂಕ್ರೀಸಿಂಗ್ ಆಟೋಮಿಕ್ ಮಾಸ್ ನಂಬರ್ ರೀತಿಯೇ ಸೇಮ್ ಇವರು ಸಹಿತ ಡಾಬರಿನವ್ರು ಕೊಟ್ಟಂತಹ ಒಂದು ಮಾತನ್ನೇ ಅವರು ಸಪೋರ್ಟ್ ಮಾಡ್ತಾರೆ. ಅದರ ಬೇಸಿಸ್ ಮೇಲೇ, ಆಟೋಮಿಕ್ ಮಾಸ್ ನಂಬರ್ ಮೇಲೇ ಇದನ್ನು ಜೋಡಿಸ್ತಾ ಹೋಗ್ತಾರೆ. ಫಸ್ಟ್ ಒನ್ ಎಲಿಮೆಂಟು ಹೈಡ್ರೋಜನ್ ಅಂತ ಹೇಳಿದ್ರು, ನಂತರ ಲಾಸ್ಟ್ ಒನ್ ಈಸ್ ಥೋರಿಯಮ್ ಅಂತ ಹೇಳಿದ್ರು. ಎವ್ರಿ 8th ಎಲಿಮೆಂಟ್ ಏನಾಗ್ತದೆ ಫಸ್ಟ್ ಎಲಿಮೆಂಟಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರು. ಅದನ್ನೇ ನಾವು ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಕರಿತೀವಿ. ಅಂದರೆ ಸೋಡಿಯಮ್ ಏನಾಗಿದೆ ಲೀಥಿಯಮಿಗೆ ಸಿಮಿಲರ್ ಆಗಿದೆ, ಬೆರಿಲಿಯಮ್ ಏನಾಗಿದೆ ಮೆಗ್ನೀಷಿಯಮಿಗೆ ಸಿಮಿಲರ್ ಆಗಿದೆ, ಅವುಗಳ ಪ್ರಾಪರ್ಟೀಸ್ ಫುಲ್ಲಿ ಸಿಮಿಲರ್ ಆಗಿದೆ. ಆದರೆ ಇದು ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಅಪ್ ಟು ಕ್ಯಾಲ್ಶಿಯಮ್, ಅದರ ಮುಂದೆ ಯಾವುದಕ್ಕೂ ಸಹಿತ ಇದು ಅಪ್ಲಿಕೇಬಲ್ ಆಗಲಿಲ್ಲ. ಅದೇ ಒಂದು ಮೇಜರ್ ಡಿಸಡ್ವಾಂಟೇಜ್, ಅಥವಾ ನಾವು ಇದು ಫೇಲ್ಯೂರ್ ಆಗಿದ್ದು ಇದೇ ಕಾರಣ ಆಗಿರುತ್ತೆ. ಅದ್ರ ಜೊತೆಗೆ ಅವರು 56 ಎಲಿಮೆಂಟ್ ಅಷ್ಟೇ ಇನ್ ಫ್ಯೂಚರಲ್ಲಿ ಮತ್ತೆ ಕಂಡುಹಿಡಿಯೋದಿಲ್ಲ ಯಾರೂ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಸಹಿತ ತಪ್ಪಾಗ್ತದೆ, ಸರಿನಾ. ಮತ್ತು ಇನ್ನೊಂದಿಷ್ಟು ಆಟೋಮಿಕ್ ಮಾಸ್ ನಂಬರ್ನ ತಗೊಂಡು ಎಲ್ಲ ನೋಡ್ತಾ ಹೋಗ್ತಾರೆ. ಅಲ್ಲೂ ಸಹಿತ ಮಿಸ್ಟೇಕ್ಸ್ಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಬರ್ತೀವಿ. ಅಂದರೆ ಅಲ್ಲಿ ಅವರು ಎರಡು ಎಲಿಮೆಂಟ್ಸ್ಗಳನ್ನು ತೊಗೊಂಡ್ಬಿಟ್ಟು 8th ಎಲಿಮೆಂಟ್ ಎಕ್ಸಾಕ್ಟ್ಲಿ ಸಿಮಿಲರ್ ಇದೆಯಾ ಅಂತೆಲ್ಲ ನೋಡ್ತಾ ಹೋಗ್ತಾರೆ. ಬಟ್ ಅದು ತಪ್ಪಾಗುತ್ತೆ, ಹಾಗಾಗಿ ಅದು ಫೇಲ್ಯೂರ್ ಆಗುತ್ತೆ. ನಂತರ ನಾವು ತಿಳ್ಕೊಳ್ಳೋಣ ಅಬೌಟ್ ಆ್ಯಂಡ್ ಇಟ್ ಈಸ್ ಅಪ್ಲಿಕೇಬಲ್ ಟು ಲೈಟರ್ ಎಲಿಮೆಂಟ್ಸ್ ಓನ್ಲಿ, ಇದೊಂದು ಹೇಳಬೇಕಿತ್ತು. ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲನ್ನು ನೋಡ್ತಾ ಬರೋಣ. ಇವರು ಕೊಡ್ತಾರೆ 63 ಅಲ್ಲ ಬೇಡ, ಅದನ್ನು ಸದ್ಯಕ್ಕೆ ಬೇಡ. ಇವ್ರು ಏನು ಮಾಡ್ತಾರೆ ಅಂದರೆ ಇವರು ಸಹಿತ ಇನ್ಕ್ರೀಸ್ಡ್ ಆಟೋಮಿಕ್ ಮಾಸ್ ನಂಬರ್ ಬೇಸಿಸ್ ಮೇಲೇ ಎಲಿಮೆಂಟ್ಸ್ಗಳನ್ನು ಜೋಡಿಸ್ತಾ ಹೋಗ್ತಾರೆ. ಅಫ್ಕೋರ್ಸ್ ಹಾಗೆ ಅವರು ಒಂದು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ನ ಸಹಿತ ಕೊಡ್ತಾ ಹೋಗ್ತಾರೆ. ಏನಕ್ಕಾಗಿ ಕೊಡ್ತಾರೆ ಅಂತ ಅಂದರೆ ಇನ್ನೂ ನಾವು ಎಷ್ಟೊಂದು ಗೊತ್ತಿಲ್ಲ, ಆ ಟೈಮಲ್ಲಿ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಕೆಲವು ಮಧ್ಯದಲ್ಲಿ ಸ್ಪೇಸನ್ನು ಕೊಡ್ತಾ ಹೋಗ್ತಾರೆ. ಈ ಎಕ್ಸಾಮ್ಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, ಎಕ್ಸಾಕ್ಟ್ಲಿ ಎಲಿಮೆಂಟ್ಸ್ಗಳ ಒಂದು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸನ್ನು ಅವರು ಯೋಚನೆ ಮಾಡಿ ತಿಳ್ಕೊಳ್ತಾರೆ, ಆನಂತರ ಪ್ಲೇಸ್ ಮಾಡ್ತಾ ಹೋಗ್ತಾರೆ. ಹೈಡ್ರೋಜನ್ ಆಕ್ಸಿಜನು ವೆರಿ ರಿಯಾಕ್ಟಿವು, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿರೋದು ಅಷ್ಟೇ. ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ ಇದನ್ನೇನು ಹೇಳುತ್ತೆ ಅಂತಂದರೆ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ ಅಂತ ಹೇಳಿ ಕೊಡ್ತಾರೆ. ಸೊ ಏನು ಅಂದರೆ ಇದರ ಬೇಸಿಸ್ ಮೇಲೇ ನಾವೇನು ಮಾಡ್ತಾಯಿದ್ದೀವಿ, ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಆಟೋಮಿಕ್ ನಂಬರ್ನ ಬೇಸಿಸ್ ಮೇಲೆ ನಾವು ನೋಡಬೇಕಾಗ್ತದೆ ಒಂದು ಎಲಿಮೆಂಟ್ಸ್ನ ಒಂದು ಪ್ರಾಪರ್ಟೀಸನ್ನು. ಅಂದರೆ ಒಂದು ಆಟೋಮಿಕ್ ನಂಬರ್ ಏನಂತಂದರೆ ಏನು ಹೇಳ್ತೀವಿ, ಅಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ ಅಂತ ಹೇಳ್ತೀವಿ ಆ ನ್ಯೂಕ್ಲಿಯಸ್ನಲ್ಲಿ. ಹಾಗೆ ಈ ಒಂದು ಆಟೋಮಿಕ್ ನಂಬರ್ ಏನಾಗುತ್ತೆ, ನಮಗೆ ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟಿಗೂ ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನೇ ಅವ್ರು ಹೇಳ್ತಾ ಇರೋದು, ಆ ಎಲಿಮೆಂಟ್ನ ಪ್ರಾಪರ್ಟಿ ಏನಾಗಿರುತ್ತೆ ಫುಲ್ಲಿ ಇಟ್ ಈಸ್ ಡಿಪೆಂಡೆಂಟ್ ಆನ್ ಆಟೋಮಿಕ್ ನಂಬರ್ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ವೆನ್ ವಿ ಅರೇಂಜ್ಡ್ ದೀಸ್ ಎಲಿಮೆಂಟ್ಸ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಆಟೋಮಿಕ್ ನಂಬರಲ್ಲಿ ನಾವು ಇಡ್ತಾ ಹೋದ್ವಿ ಅಂತ ಅಂದರೆ ಇದರಿಂದ ಅವ್ರು ಹೇಳ್ತಾ ಬಂದರು ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ಅವರು
ತಿಳಿಸಿದ್ರು. ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ನಾವು ನೋಡಿದ್ರೆ ದಟ್ ವಿಲ್ ಬಿ ಮೋರ್ ಯೂಸ್ಫುಲ್. ಇದೆ ಇಲ್ಲಿ ಗ್ಯಾಪ್ ಎಲ್ಲ ಕೊಟ್ಟಿದ್ದು ಮುಂಚೆದಿದ್ದು. ಆ ನಂತರ ನಾವು ನೋಡ್ತಾ ಬರ್ಬೋದು, ದಿಸ್ ಈಸ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಗಿವನ್ ಬೈ ಮೆಂಡೆಲಿವ್. ಇಲ್ಲಿ ನೋಡ್ರಿ, ಅವರು ಒಂದು ವಿಷಯನ ಚೆನ್ನಾಗಿ ತಿಳಿಸ್ತಾರೆ. ಏನಪ್ಪ ಅಂತ ಅಂದರೆ, ಓಕೆ ಹಾಂ, ಅವರು ಹೇಳ್ತಾರೆ 18 ವರ್ಟಿಕಲ್ ಕಾಲಮ್ಸ್ ಇದೆ, ಅದನ್ನು ನಾವು ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ. 7 ಅಡ್ಡ ಸಾಲುಗಳಿದೆ, ಹಾರಿಜಾಂಟಲ್ ರೋಸ್ ಇದೆ, ಅದನ್ನು ನಾವು ಪೀರಿಯಾಡ್ಸ್ ಅಂತ ಹೇಳಿ ಕರಿತೀವಿ. ನೀವು ಇಲ್ಲೇನು ತಿಳ್ಕೊಳ್ಬಹುದು ಅಂತಂದರೆ, ಒಂದು ಪೀರಿಯಾಡಿಕ್ ಟೇಬಲನ್ನು ಇಲ್ಲಿ ಕೊಟ್ಟಿದ್ದೀವಲ್ಲ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫುಲ್ಲಿ ಮೆಟಲ್ಸ್ಗಳಿದೆ, ಅಂದರೆ ಜೊತೆಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಾಗಿದೆ ನಾನ್ ಮೆಟಲ್ಸ್ಗಳಿದೆ. ಮಧ್ಯದಲ್ಲಿರೋದೆಲ್ಲ ಏನಾಗಿರುತ್ತೆ, ದೇ ಆರ್ ಸೆಮಿ ಮೆಟಲ್ಸ್ ಆರ್ ದೇ ಆರ್ ಮೆಟಲಾಯ್ಡ್ಸ್ ಅಂತ ಹೇಳ್ತಾರೆ ಅವರು. ಜೊತೆಗೆ ಇಲ್ಲಿ ಪ್ರತಿಯೊಂದು ಇರುವಂಥ ಜಿಗ್ಜ್ಯಾಗ್ ಲೈನ್ ಇಲ್ಲೇನು ಕಾಣಿಸ್ತಿದೆಯಲ್ಲ ನಿಮಗೆ, ಆ್ಯಂಡ್ ದಿಸ್ ಜಿಗ್ಜ್ಯಾಗ್ ಲೈನ್ ಏನು ಕಾಣಿಸ್ತಿದೆಯಲ್ಲ, ಡಾರ್ಕ್ ಆಗಿದೆಯಲ್ಲ, ದಿಸ್ ಈಸ್ ಆ್ಯಕ್ಚುಲಿ ಸಪ್ರೇಟಿಂಗ್ ದ ಮೆಟಲ್ಸ್ ಫ್ರಮ್ ನಾನ್ ಮೆಟಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾಕೆ ಮೆಟಲಾಯ್ಡ್ಸ್ಗಳನ್ನು ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ ಅವರು ಅಂತ ಅಂದರೆ, ಅವು ಕೆಲವೊಂದು ಮೆಟಲ್ ಕ್ಯಾರೆಕ್ಟ್ರು ಇದೆ, ಕೆಲವೊಂದು ನಾನ್ ಮೆಟಲ್ ಕ್ಯಾರೆಕ್ಟ್ರು ಇದೆ, ಹಾಗಾಗಿ ನಾವು ಅದನ್ನು ಸಪ್ರೇಟ್ ಮಾಡ್ತಿದ್ದೀವಿ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಸರಿನಾ? ದಿಸ್ ಈಸ್ ಅಬೌಟ್ ಮೆಟಲ್ ಆ್ಯಂಡ್ ನಾನ್ ಮೆಟಲಾಯ್ಡ್ಸ್ ಅಂತೇಳಿ ಬರುತ್ತೆ ಮುಂದೆ, ಅದರಲ್ಲಿ ಕೊಟ್ಟಿದ್ದೀನಿ ಲೈನ್ಸ್ ಎಕ್ಸ್ಪ್ಲನೇಷನ್ ಸಹಿತ ಇದೆ, ನಿಮ್ಗೆ ಅಲ್ಲಿ ಹೇಳ್ತೀನಿ. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬೇಸ್ಡ್ ಆನ್ ಆಟೋಮಿಕ್ ನಂಬರ್ ನಮಗೆ ಕೊಟ್ಟಿದ್ದನ್ನು ಬರೆಯೋದಕ್ಕೆ ಗೊತ್ತಿಲ್ಲ ಅಂತಂದರೆ ಕಲ್ತ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಹಾಗೆ ಯಾವ ಎಲಿಮೆಂಟ್ ಸ್ಟೇಬಲ್ ಇದೆ, ಯಾವ ಎಲಿಮೆಂಟ್ ಸ್ಟೇಬಲ್ ಇಲ್ಲ, ಯಾವುದು ರಿಯಾಕ್ಷನ್ ಆಗ್ತಿದೆ, ನಾವು ಯಾಕೆ ನೋಬಲ್ ಗ್ಯಾಸಸ್ ಆರ್ ಇನ್ನರ್ಟ್, ಅವು ಯಾವುದ್ರ ಜೊತೆ ರಿಯಾಕ್ಟ್ ಆಗಲ್ಲ ಅಂತಂದರೆ ಬಿಕಾಸ್ ಅದರಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಗೊತ್ತಾಗುತ್ತೆ ನಿಮಗೆ, ಅದರಲ್ಲಿ ಇರುವಂಥ ಎಲೆಕ್ಟ್ರಾನ್ಸ್ ಎಲ್ಲವೂ ಸ್ಟೇಬಲ್ ಆಗಿದೆ. ನಾನು ನೀನು ಕೊಟ್ಟರು ತೊಗೊಳಲ್ಲ, ನನ್ನ ಹತ್ರ ಇರೋದನ್ನು ನಾನು ಕೊಡಲ್ಲ ಅಂತ ಹೇಳ್ತಾವೆ ಅವು. ಟ್ರೆಂಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನೋಡ್ಬೋದು. ವೇಲೆನ್ಸಿ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಆಲ್ರೆಡಿ ನಾವು ಇವಾಗ ಆಟಮ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡುವಾಗ ತಿಳಿಸಿದ್ದೀನಿ. ವೇಲೆನ್ಸಿನ ನಾವು ಇವಾಗ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂತಹ ಖಾಲಿ ಇರುವಂತಹ ಎಲೆಕ್ಟ್ರಾನ್ಗಳು, ಅದು ಏನು ಹೇಳುತ್ತೆ ನಮಗೆ, ನಾನು ಎಷ್ಟು ಎಲೆಕ್ಟ್ರಾನನ್ನು ಡೊನೇಟ್ ಮಾಡೋ ಕೆಪಾಬಿಲಿಟಿ ಇದೆ ಅಥವಾ ಎಷ್ಟು ಎಲೆಕ್ಟ್ರಾನನ್ನು ಇಸ್ಕೊಳ್ಳೋ ಸ್ಟೆಬಿಲಿಟಿ ಇದೆ, ಇದನ್ನೇ ತಿಳಿಸ್ಕೊಡುತ್ತೆ ಈ ವೇಲೆನ್ಸಿ. ಹಾಗೆ ಒಂದು ಆಟೋಮಿಕ್ ಸೈಜಿಂದ ಏನು ತಿಳ್ಕೊಳ್ಬಹುದು, ಇಟ್ ಈಸ್ ರೆಫರ್ಡ್ ವಿತ್ ಅ ರೇಡಿಯಸ್ ಆಫ್ ಎನ್ ಆಟಮ್. ಆ ಒಂದು ಆಟಮ್ನ ರೇಡಿಯಸ್ ಎಷ್ಟಿದೆ, ಆಟಮ್ ಅಂದರೆ ಅಲ್ಲಿ ಬರುತ್ತೆ ನ್ಯೂಕ್ಲಿಯಸ್ ಬರುತ್ತೆ, ಎಲೆಕ್ಟ್ರಾನ್ ಬರುತ್ತೆ, ಪ್ರೋಟಾನು, ನ್ಯೂಟ್ರಾನ್, ಇದೆಲ್ಲದು ಬರುತ್ತೆ, ಅದನ್ನು ನೀವು ತಿಳ್ಕೊಳ್ಬೇಕು. ಆನಂತರ ಒಂದು ಅಟಮಿಕ್ ಸೈಜ್ ನಾವು ಹೇಗೆ ಥಿಂಕ್ ಮಾಡ್ಬೋದು ಅಂತಂದರೆ, ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ಸು, ಅಂದರೆ ಇಲ್ಲಿ ನ್ಯೂಕ್ಲಿಯಸ್ ಇದೆ ಅಂತಂದರೆ ಇದರ ಒಂದು ಸೆಂಟರು ಎಲೆಕ್ಟ್ರಾನ್ ಜೊತೆಗಿರುತ್ತಲ್ಲ, ಇದು ಡಿಸ್ಟೆನ್ಸನ್ನೇ ನಾವು ಅಟಮಿಕ್ ಸೈಜ್ ಅವ್ರ ಅಟಮಿಕ್ ರೇಡಿಯಸ್ ಏನಾದ್ರು ತಗೋಬೋದು. ದಿಸ್ ಅಟಮಿಕ್ ರೇಡಿಯಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ, ಹೈಡ್ರೋಜನ್ದು 37 ಪಿಕೋಮೀಟರ್ ಅಂತಂದರೆ 10⁻⁻² ಮೀಟರ್ ಇದೆ. ಸರಿನಾ? ಹಾಗೆ ನಾವು ಈ ನಾವು ಇವಾಗ ಒಂದು ಪೀರಿಯಾಡಿಕ್ ಟೇಬಲ್ನಲ್ಲಿ ನೋಡಿದ್ವಿ ಅಂತಂದರೆ, ಪೀರಿಯಡ್ ಅಂದರೆ ಗೊತ್ತಿದೆ ಇವಾಗ ನಿಮಗೆ, ನಾವು ಅಡ್ಡ ಅಂತ ಹೇಳಿದ್ವಲ್ಲ, ಆ ಪೀರಿಯಡಲ್ಲಿ ನೋಡ್ಬೋದು ಅಟಮಿಕ್ ರೇಡಿಯಸ್ ಏನಾಗ್ತಿದೆ, ಇಟ್ ಈಸ್ ಆ್ಯಕ್ಚುಲಿ ಡಿಕ್ರೀಸಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ನಾವು ಲೆಫ್ಟಿಂದ ರೈಟ್ ಸೈಡ್ ಹೋಗ್ತಿದ್ದೀವಿ ಅಂತಂದರೆ ಅದರ ಅಟಮಿಕ್ ರೇಡಿಯಸ್ ಏನಾಗ್ತಿದೆ, ಆ್ಯಕ್ಚುಲಿ ಇಟ್ ಈಸ್ ಡಿಕ್ರೀಸಿಂಗ್ ಅಂತ ಹೇಳ್ತಿದ್ದಾರೆ. ಯಾಕೆ ಹೀಗೆ ಅಂತಂದರೆ, ಬಿಕಾಸ್ ಆಫ್ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಚಾರ್ಜ್. ಇದರಿಂದ ಏನಾಗ್ತಿದೆ, ಎಲೆಕ್ಟ್ರಾನ್ಸ್ಗಳೇನಾಗ್ತಿದೆ ವೆರಿ ಕ್ಲೋಸರ್ ಬರುತ್ತೆ ನ್ಯೂಕ್ಲಿಯಸ್ಗೆ, ವೆರಿ ಹತ್ತತ್ರ ಬರುತ್ತೆ. ಇದರಿಂದಾಗಿ ಏನಾಯಿತು, ಆಟೋಮಿಕ್ ಸೈಜ್ ಚಿಕ್ಕದಾಯಿತು. ಗೊತ್ತಾಯ್ತಾ? ಅಂದರೆ ಎಲೆಕ್ಟ್ರಾನ್ ಕಳ್ಕೊಂಡು ಉಳ್ಕೊಂಡು ನ್ಯೂಕ್ಲಿಯರ್ ಚಾರ್ಜ್ ಚಿಕ್ಕದಾಗಿರುತ್ತೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈಗ ನಾವು ಡೌನ್ ದ ಗ್ರೂಪ್ ಬಂದ್ವಿ ಅಂತಂದರೆ, ಈಗ ಪೀರಿಯಡ್ ತಿಳ್ಕೊಂಡ್ವಿ, ಗ್ರೂಪಲ್ಲಿ ಯಾವ ಥರ ಇರುತ್ತೆ ಅಂತ ಅಂದರೆ, ಆಟೋಮಿಕ್ ಸೈಜ್ ಆ್ಯಕ್ಚುಲಿ ಇನ್ಕ್ರೀಸಿಂಗ್ ಡೌನ್ ದ ಗ್ರೂಪ್. ದಿಸ್ ಇನ್ಕ್ರೀಸ್ ಯಾಕೆ ಹೀಗೆ ಅಂತಂದರೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸು ಮತ್ತು ನ್ಯೂಕ್ಲಿಯಸ್ ಏನಾಗ್ತದೆ ಅದು ಇನ್ಕ್ರೀಸ್ ಆಗ್ತಾ ಇರೋ ಕಾರಣ ಇಲ್ಲಿ ನಾವು ಹೇಳ್ಬೋದು ಡೌನ್ ದ ಗ್ರೂಪ್ ಆಟೋಮಿಕ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಬೆಸ್ಟ್ ಎಕ್ಸಾಂಪಲ್. ಇವನ್ನೆಲ್ಲ ನೀವು ಓದ್ಕೊಳ್ಳೋಕೆ ಸಾಧ್ಯ ಆದರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಓದ್ಕೊಳ್ಳಿ. ಆನಂತರ ನಿಮಗಿಲ್ಲಿ ನಾವು ಬಾರ್ಡರ್ ಲೈನಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು ನಾವು ಇವಾಗ ವೇರ್ ಇಸ್ ದಟ್ ಇಲ್ಲಿದೆ ನೋಡಿ, LHS RHS ನಾನು ಹೇಳಿದ್ನಲ್ಲ ಆಗಲೇ, ಲೆಫ್ಟ್ ಸೈಡಲ್ಲಿ ಬರುವಂಥ ಮೆಟಲ್ಸು, ನಾನ್ ಮೆಟಲ್ಸ್ ರೈಟ್ ಹ್ಯಾಂಡ್ ಸೈಡು, ಮಿಡಲಲ್ಲಿ ಬರೋದು ಮೆಟಲಾಯ್ಡ್ಸ್ ಆಗಿರುತ್ತೆ. ಜಿಗ್ಜ್ಯಾಗ್ ಲೈನ್ ಆ್ಯಕ್ಚುಲಿ ಸಪ್ರೇಟ್ ಮಾಡ್ತಿದೆ. ಬಾರ್ಡರ್ ಲೈನಲ್ಲಿ ಬರುವಂಥ ಎಲಿಮೆಂಟ್ಸ್ಗಳ ನೇಮ್ ಗೊತ್ತಿರಲಿ, ಬೋರಾನ್, ಸಿಲಿಕಾನ್, ಜರ್ಮೇನಿಯಮ್, ಆರ್ಸೆನಿಕ್, ಆ್ಯಂಟಿಮೋನಿ, ಟೆಲಿರಿಯಮ್ ಅಂತ ಹೇಳ್ತೀವಿ, ಪೊಲೋನಿಯಮ್ ಅಂತ ಹೇಳಿ ಕರಿತೀವಿ. ದೀಸ್ ಆರ್ ಅವುಗಳ ಪ್ರಾಪರ್ಟಿ ಏನಾಗಿರುತ್ತೆ ಅಂತಂದರೆ ಎಕ್ಸಾಕ್ಟ್ಲಿ ಇನ್ ಮಿಡಲಲ್ಲಿ ಇರುತ್ತೆ. ಸರಿನಾ? ಅದರ ನಂತರ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ನ್ಯೂಕ್ಲಿಯರ್ ಚಾರ್ಜ್ ಅಂತೇನು ಹೇಳಿದ್ವಲ್ಲ ನಾನು ಇಷ್ಟೊತ್ತು ಆಟೋಮಿಕ್ ಸೈಜ್ ಬಗ್ಗೆ ಹೇಳುವಾಗ, ಅದು
ಆ್ಯಕ್ಚುಲಿ ಏನಾಗ್ತದೆ, ಇಟ್ ಈಸ್ ಅಫೆಕ್ಟಿಂಗ್ ದ ಎಬಿಲಿಟಿ ಆಫ್ ದ ಲೂಸಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬೈ ದ ಆಟಮ್ ಆರ್ ಎಲಿಮೆಂಟ್. ಆ್ಯಸ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಕ್ಟಿಂಗ್ ಆನ್ ದ ವೇಲೆನ್ಸ್ ಶೆಲ್ ಅದೇನಾದರೂ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಆ ಒಂದು ಎಲಿಮೆಂಟ್ನಲ್ಲಿ, ಒಂದು ಆ್ಯಟಮ್ನಲ್ಲಿ ನಾವು ನೋಡಬಹುದು ಅದಕ್ಕೆ ಈಸಿಯಾಗಿ ಎಲೆಕ್ಟ್ರಾನನ್ನು ಕಳ್ಕೊಳ್ಳುವಂಥದ್ದು ಏನಾಗ್ತದೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಅಷ್ಟು ಈಸಿಯಾಗಿ ಅದು ಬಿಡ್ಕೊಡಲ್ಲ. ಆನಂತರ ಅದನ್ನೇ ಉಲ್ಟಾ ಒಂದು ನೋಡ್ತೀವಿ, ಎಕ್ಸಾಕ್ಟ್ಲಿ ಅಪೋಸಿಟ್ ಡೌನ್ ದ ಗ್ರೂಪಿಗೊಂದು ತಿಳ್ಕೊಳ್ಬೇಕಾಗ್ತದೆ. ನಂತರ ನಾನ್ ಮೆಟಲ್ಸ್ದು ನಾವು ನೋಡ್ಬೋದು, ದೇ ಆರ್ ಎಲೆಕ್ಟ್ರಾನ್ ನೆಗೆಟಿವ್ ಇನ್ ನೇಚರ್. ಹೌದು, ಡೆಫಿನೆಟ್ಲಿ ಹೌದು. ಹಾಗಾಗಿನೇ ಅದು ಯೂಶ್ವಲಿ ನಾವು ನೋಡ್ಬೋದು ನೆಗೆಟಿವ್ ಇರೋದನ್ನು ನೋಡ್ತೀವಿ. ಮೆಟಲ್ಸ್ಗಳೆಲ್ಲ ಈಸಿಯಾಗಿ ಎಲೆಕ್ಟ್ರಾನ್ ಡೋನಾರ್ಸ್ ಆಗಿರ್ತಾರೆ, ನಾನ್ ಮೆಟಲ್ಸು ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಆಗಿರ್ತಾರೆ. ಗೊತ್ತಾಯ್ತಲ್ಲ, ಇದ್ರ ಬೇಸಿಸ್ ಮೇಲೆ ನಾವು ಹೇಳಿದ್ದು ಮೆಟಲ್ ಆಕ್ಸೈಡು, ನಾನ್ ಮೆಟಲ್ ಆಕ್ಸೈಡ್ ಅಂತೇಳಿ ಬಂದಿತ್ತು, ಅದನ್ನೇ ಆ್ಯಸಿಡ್ ಬೇಸ್ ಅಂತೇಳಿ ಹೇಳಿದ್ವಿ ಅಂತ ಹೇಳಿದ್ವಲ್ಲ, ಇದೇನೆ. ದಿಸ್ ಈಸ್ ಅಬೌಟ್ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ದ ಎಲಿಮೆಂಟ್ಸ್. ಈ ಚಾಪ್ಟರ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟನ್ನು ಓದ್ಕೊಂಡ್ರೆ ಸಾಕು. ನಿಮಗೇನಾದರೂ ಗೊತ್ತಿದೆ, ನಾನು ಪೀರಿಯಾಡಿಕ್ ಟೇಬಲ್ನ ಪ್ರತಿಯೊಂದು ಎಲಿಮೆಂಟನ್ನು ನಾನು ಕಲ್ತಿದ್ದೀನಿ ಅಂತೇಳಿ ನಿಮ್ಗೆ ಅನಿಸಿದ್ದೆ ಆದರೆ ನೀವು ಓದ್ಕೋಬೋದು, ತಪ್ಪೇನೂ ಇಲ್ಲ. ಇಟ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗೇ ಆಗುತ್ತೆ ನಿಮಗೆ.